ಜೀವಿತರ ಸಂಖ್ಯೆಲಿಟ್ಟು ನಮ್ಮನ್ನೆಲ್ಲರೂ ನಡೆಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ಅಯ್ಯಗ್ಗರು ಅಲ್ಪರು ಲೋಕದಿಂದ ಆಯ್ದುಕೊಂಡು ನಮ್ಮನ್ನು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ, ಈ ಆನ್ಲೈನ್ ಮುಖಾಂತರವಾಗಿ ಪ್ರತಿದಿನ ನಿಮ್ಮ ದಾಸರ ಮುಖಾಂತರವಾಗಿ ಸತ್ಯವಾಕ್ಯವನ್ನು ತಂದೆ ನಮ್ಮೆಲ್ಲರಿಗೆ ತಿಳಿಸ್ ಬಂದಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ, ಈ ಕೂಟಕ್ಕೆ ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ತಂದೆ, ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಸಹ ಬೇಡ್ಕೊಂತೀನಿ ತಂದೆ. ನಿಮ್ಮ ಪವಿತ್ರಾತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಈ ಕೂಟದಲ್ಲಿದ್ದು ತಂದೆ ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ನಮ್ಮೆಲ್ಲರ ರಾಜಾದಿರಾಜನ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು. ಸಹೋದರಿಯರೇ, ಮತ್ತೊಂದು ಬಾರಿ ದೇವರ ವಾಕ್ಯ ಸಂದೇಶವನ್ನು ನೀಡಲಿಕ್ಕೆ ದೇವರು ಈ ಕೃಪೆಯನ್ನು ತೋರಿಸಿದ್ದಕ್ಕೆ ಕೃತಜ್ಞತೆಯನ್ನು ಹೇಳ್ಕೊಂತೀವಿ. ಇವತ್ತು ಕೂಡ ನಮಗೆ ದೇವದರ್ಶನ ಪಾಠ ಇಲ್ಲ, ದೇವದರ್ಶನ ಕೂಡಾರ ಪಾಠ ಇಲ್ಲ. ಯಾಕಂತ ಹೇಳಿದ್ರೆ ಏನಾದ್ರು ಲೇಟ್ ಆಯ್ತು, ಅದನ್ನ ಸರಿಪಡಿಸೋದಿಕ್ಕೆ ಅದನ್ನ ರೆಡಿ ಮಾಡೋದಿಕ್ಕೆ ಸ್ವಲ್ಪ ಟೈಮ್ ಸಿಗ್ಲಿಲ್ಲ. ಆದ್ರಿಂದ ನಾನು ಮತ್ತೆ ಇವತ್ತು ಕೂಡ ಒಂದು ಜನರಲ್ ಪಾಠ ಮಾಡ್ತೀನಿ. ಬರುವ ದಿನದಲ್ಲಿ ಖಂಡಿತ ನಾನು ಅದನ್ನ ರೆಡಿ ಮಾಡಿಸಿ ತರಬೇಕು. ಯಾಕಂದ್ರೆ ಅದನ್ನ ಲೆಕ್ಕ ಮಾಡಿಸ್ಬೇಕು, ಅನೇಕ ವಿಷಯಗಳನ್ನು ಅದನ್ನ ತೋರಿಸ್ಬೇಕು, ಅದು ಕನ್ನಡದಲ್ಲಿ ಮಾಡಬೇಕು. ಹಂಗೆ ಮಾಡಿದ್ರೆ ಅದು ಸರಿ ಇರಲ್ಲ ಅಂತ ಬಿಟ್ಟು ಅದನ್ನು ಸರಿಯಾಗಿ ಮಾಡ್ಬೇಕು. ಅದು ಒಳ್ಳೆ ಪಾಠ, ಅದು ಸರಿಯಾಗಿ ಮಾಡ್ಬೇಕು ಅಂತ ನಾನು ನೋಡ್ತಾ ಇದ್ದೀನಿ. ಹೋದ ವಾರ ನಾವು ನೋಡಿದಂತ ಪಾಠ ಎಲ್ಲರಿಗೂ ಗೊತ್ತಿದೆ. ಯಾವ ಪಾಠ ಏನ್ ಮಾಡಿದ್ದು ನಾವು ಲಾಸ್ಟ್ ವೀಕ್, ಹೋದ ವಾರ ಜ್ಞಾಪಕ ಇದೆಯಾ? ಬೆಂಕಿಯ ಕಣ್ಣುಗಳು ಅಂತ ನೋಡಿದೀವಿ. ಆ ಪ್ರಕಟಣೆಯಿಂದ ಕೆಲವು ಪಾಠಗಳನ್ನ ನೋಡಿದೀವಿ. ಇವತ್ತು ನಾವು ಇನ್ನೊಂದು ಪಾಠ, ಒಂದು ಒಳ್ಳೆ ಪಾಠವನ್ನು ನೋಡೋಣ. ಯಾವ್ದಂತ ಹೇಳಿದ್ರೆ, ಯಾರು ಬೈಬಲ್ ಓದ್ತಾರೆ? ಸಿಸ್ಟರ್, ಬೈಬಲ್ ಓದೋರು ಯಾರಾದ್ರೆ ಒಬ್ರು ಜಾಯಿನ್ ಮಾಡ್ಕೊಂಡ್ರೆ ಒಂದು 1 hour ಒಳಗೆ ನಾವು ಪಾಠ ಮುಗಿಸೋಣ್ರಿ. ನಿರ್ಮಲ್ ಸಿಸ್ಟರ್ ಓದ್ತೀರಾ? ನಿರ್ಮಲ ಸಿಸ್ಟರ್? ಓದ್ತೀನಮ್ಮ. ಪ್ರತಿ ವಾರ ಒಬ್ಬೊಬ್ರು ಓದೋಣ. ಸಹೋದರರೇ, ಇವತ್ತು ಕೂಡ ದೇವದರ್ಶನ ಗುಡಾರದ ಪಾಠ ಇಲ್ಲ, ಅದರಿಂದ ಒಂದು ಜನರಲ್ ಪಾಠ ಒಂದು ನೋಡ್ತೀವಿ. ಆ ಪಾಠಕ್ಕೆ ಆಧಾರವಾಗಿ ಯಾವ್ದನ್ನ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಒಂದು ವಾಕ್ಯ ಓದೋಣ. ಜ್ಞಾನವತಿ 29ನೇ ಅಧ್ಯಾಯ 23ನೇ ವಾಕ್ಯ. ಜ್ಞಾನವತಿಗಳು 29-23. ಗರ್ವವು ಮನುಷ್ಯನನ್ನು ದೀನ ಸ್ಥಿತಿಗೆ ತರುವುದು, ದೀನ ಉಳ್ಳವನು ಮಾನವನ್ನು ಪಡೆಯುವನು. ನೋಡಿದ್ರ, ಗರ್ವವು ಮನುಷ್ಯನನ್ನು ದೀನ ಸ್ಥಿತಿಗೆ ತರ್ತದೆ ಅಂತ ಹೇಳಿ, ದೀನ ಮನಸ್ಸುಳ್ಳವನನ್ನು ಮಾನವನ್ನು ಪಡೆಯುವನು ಅಂತ ಒಂದು ವಾಕ್ಯ ಇದೆ. ಈ ವಾಕ್ಯ ತಕ್ಕದಾಗಿ ಯಾರಪ್ಪ ಈ ಒಂದು ಬೈಬಲ್ ಅಲ್ಲಿ ಇರುವ ಈ ಸತ್ಯವೇದದಲ್ಲಿ ಯಾರಿಗೆ ಇದು ಕರೆಕ್ಟ್ ಆಗಿ ಅದು ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ, ನೋಡ್ರಿ, ಆ ಗರ್ವವುಳ್ಳ ಮನುಷ್ಯನಿಗೆ ಒಂದು ದೀನ ಸ್ಥಿತಿಗೆ ತಂದು ಬಿಡ್ತದೆ ಅಂತ ವಾಕ್ಯವನ್ನ ನೋಡಿದ್ವಿ ಅಲ್ವರ. ಸೊ ಹಾಗಿದ್ರು ಸಹೋದರರೇ, ಅನೇಕ ವಾಕ್ಯಗಳು ನೋಡಿದ್ರೆ, ಇನ್ನೊಂದು ವಾಕ್ಯ ಕೂಡ ಓದೋಣ. ಲೂಕ 14:11 ವಾಕ್ಯ. ಲೂಕ 14:11 ವಾಕ್ಯ. ತನ್ನನ್ನು ಹೆಚ್ಚಿಸಿಕೊಳ್ಳುವನು ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ತನ್ನನ್ನು ಯಾರು ಹೆಚ್ಚಿಸಿಕೊಳ್ತಾನೋ ಅವನ್ನ ತಗ್ಗಿಸಿಕೊಳ್ಳಲೇಬೇಕು. ತಗ್ಗಿಸ್ತಾರೆ, ಆಟೋಮೆಟಿಕ್ ಆಗಿ ತಗ್ಗಿಸ್ಬಿಡ್ತದೆ. ತನ್ನನ್ನು ಈಗಲೇ ಯಾರು ತಗ್ಗಿಸ್ಕೊಂತಾರೆ ಅವ್ರನ್ನ ಹೆಚ್ಚಿಸ್ತಾರೆ ಅಂತ ಕೂಡ ವಾಕ್ಯ ನಾವು ನೋಡಿದ್ವಿ. ಅದೇ ತರ ಇನ್ನೊಂದು ವಾಕ್ಯ ಕೂಡ ಓದೋಣ. ವಿಮೋಚನ ಕಾಂಡದಲ್ಲಿ
4ನೇ ಅಧ್ಯಾಯ 10ನೇ ವಾಕ್ಯ. ವಿಮೋಚನ 4:10. ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿಂದಲೂ ನೀನು ದಾಸನ ಸಂಗಡ ಮಾತನಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯೂ ಮಂದವಾಗಿದೆ ಎಂದು ಹೇಳಲು. ಅದಲ್ಲ, ಸಾರಿ ಇದಲ್ಲ. ಯಾಕೋಬನು 4ನೇ ಅಧ್ಯಾಯ 10ನೇ ವಾಕ್ಯ. ಸಾರಿ, ವಿಮೋಚನದಲ್ಲಿ ಅಲ್ಲ. ಯಾಕೋಬು 4:10. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಕರ್ತನ ಮುಂದೆ ನಿಮ್ಮನ್ನ ತಗ್ಗಿಸಿಕೊಳ್ಳಿರಿ. ಆತನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಿಮ್ಮನ್ನು ಅವರು ಯಾವ ಸ್ಥಿತಿಗೆ ತರ್ತಾರೆ ಅಂತ ವಾಕ್ಯ ಹೇಳುತ್ತೆ. ಇವೆಲ್ಲ ವಾಕ್ಯಗಳನ್ನ ಓದಿದೀವಲ್ಲ, ಇವೆಲ್ಲ ನೋಡ್ಬೇಕಾದ್ರೆ ಒಂದು ದೊಡ್ಡ ಉದಾಹರಣೆ ಅಂತ ಹೇಳುವಾಗ ಯಾರಿಗಪ್ಪ ಅದು ಸೂಟ್ ಆಗುತ್ತೆ, ಯಾರಿಗೆ ಅದು ಕರೆಕ್ಟ್ ಆಗಿ ಈ ವಾಕ್ಯ ಯಾರಿಗೆ ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ, ಬೈಬಲ್ ಅಲ್ಲಿ ಒಂದು ವ್ಯಕ್ತಿ ಇದ್ದಾರೆ. ಯಾರಂತ ಕೇಳಿದ್ರೆ, ಆ ಗರ್ವ ಮನುಷ್ಯನನ್ನ ದೀನಸ್ಥಿತಿಗೆ ತಂದಿರೋರನ್ನ ಒಬ್ಬನನ್ನ ನೋಡ್ತೀವಿ. ಅದೇ ಮನುಷ್ಯ ಸ್ವಲ್ಪ ದಿವಸದಲ್ಲಿ ಆ ದೀನಸ್ಥಿತಿಗೆ ಬರ್ತಾನೆ, ಅವನು ಮತ್ತೆ ಆ ಮಾನವನ್ನು ಪಡ್ಕೊಂತಾನೆ. ಯಾರಾದ್ರೂ ಒಬ್ರು ಹೇಳ್ತೀರಾ ಯಾರಂತ? ಒಂದು ಮನುಷ್ಯ ಅಲ್ಲ. ಯಾರ ಸಿಸ್ಟರ್? ಯೋಬ ಗರ್ವನ ಅಲ್ಲ. ಸೌಲನು ಮನಸ್ಸೆ ಇಲ್ಲ, ಸೌಲನು ಗರ್ವಸ್ಥಿತಿಗೆ ತಂದ್ರು, ಆದ್ರೆ ಗರ್ವದ ಇತ್ತು, ಆದ್ರೆ ಮತ್ತೆ ಅವನು ಮಾನವ ಸ್ಥಿತಿಗೆ ಪಡ್ಕೊಂಡಿಲ್ಲ. ದಾವೀದನು ಇಲ್ಲ. ದಾವಿದನು ಅಂತ ಹೇಳಿದ್ರೆ ದಾವಿದನು ಕೂಡ ಇರ್ಬೋದು, ಒಂದು ಮಾನವ ಸ್ಥಿತಿಗೆ ತಂದಿರೋದು. ಆದ್ರೆ ಇವತ್ತು ನಾವು ನೋಡಿರೋ ಒಂದು ವ್ಯಕ್ತಿ ಯಾವ್ದಪ್ಪ ಅಂತ ಕೇಳಿದ್ರೆ, ಯೋನ ಪ್ರವಾದಿನ? ಪ್ರವಾದಿ ಅಲ್ಲ. ಯಾರು ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿರೋರು ಒಬ್ಬರು ಯಾರು ಅಂತ ಹೇಳುವ ಸೋದರ ಸೋದರಿಯರೇ, ನೆಬೂಕದ್ನೆಚ್ಚರು. ಇಸ್ರಾಯೇಲ್ ಅಲ್ಲ ಅವರು. ಇಸ್ರೇಲ್ ಅಲ್ಲ. ಇವಾಗ ಅದೇ ಪಾಠ ನೋಡ್ರಿ, ಇಸ್ರೇಲ್ ಅಲ್ಲ. ಆದ್ರೆ ಈ ಪಾಠದ ಒಂದು ಸಬ್ಜೆಕ್ಟ್ ಹೆಸರು ಏನಂತ ಕೇಳಿದ್ರೆ, ಸೋದರ ಸೋದ್ರೆ, ಒಂದು ಪ್ರವಾಚನ ವೇದಿಕೆ. ಯಾರ್ದು? ನೆಬೂಕದ್ನೆಚ್ಚರು. ಒಂದು ನೆಬೂಕದ್ನೆಚ್ಚರದ ಒಂದು ಪ್ರವಾಚನ ವೇದಿಕೆ ಅಂತ ಹೇಳ್ತಾರೆ. ಪುಲ್ಪಿಟ್ ಆಫ್ ನೆಬೂಕದ್ನೆಚ್ಚರ್ ಅಂತ ಹೇಳುದು ಒಂದು ವಾಕ್ಯ. ಪ್ರವಾಚನೆಯ ಒಂದು ವೇದಿಕೆ ನೋಡ್ರಿ. ಹಂಗಾದ್ರೆ ಈ ಒಂದು ನೆಬೂಕದ್ನೆಚ್ಚರು ಏನ್ ಮಾಡಿದ್ನ ಅಂತ ಹೇಳಿದ್ರೆ, ಆ ಪುಲ್ಪಿಟ್ ಅನ್ನ ತಂದೆಯ ದೇವರ ಕೊಟ್ಟಿರುವ ಆ ಒಂದು ಸ್ಥಳವನ್ನು ಯಾವುದಕ್ಕೆ ಉಪಯೋಗ ಮಾಡಿಕೊಂಡ ಅಂತ ಕೇಳಿದ್ರೆ, ಸುವಾರ್ತೆ ಹೇಳುವ ಒಂದು ಸ್ಥಿತಿಯನ್ನು ತಂದುಕೊಂಡ ಅಂತ ನೋಡ್ತೀವಿ. ಹೌದು ಸಹೋದರ ಸಹೋದರರೇ, ಜನರಲ್ ಆಗಿ ದಾನಿಯೇಲ್ ಪುಸ್ತಕ ಇದೆಯಲ್ಲ, ಬರ್ದಿರೋದು ಯಾರು? ದಾನಿಯೇಲ್ ಪುಸ್ತಕ ಬರ್ದಿರೋರು ಯಾರಾದ್ರೂ ಹೇಳಿ ನೋಡೋಣ. ದಾನಿಯೇಲ್ ಪುಸ್ತಕ ಯಾರು ಬರ್ದಿದ್ದು ಅಂತ ಹೇಳುವಾಗ ನಾವ್ ಏನ್ ಅನ್ಕೊಂತೀವಿ? ಜನರಲ್ ಆಗಿ ದಾನಿಯೇಲ್ ಪುಸ್ತಕ ಬರ್ದಿರೋದು ದಾನಿಯೇಲೇ ಅಂತ ಹೇಳ್ತೀವಲ್ಲ. ಆದ್ರೆ ದಾನಿಯೇಲ್ ಬರ್ದಿರೋ ಪುಸ್ತಕದಲ್ಲಿ ಬಹಳ ಮುಖ್ಯವಂತ ಒಂದು ಪುಸ್ತಕ ಯಾವ್ದಪ್ಪ ಅಂತ ಕೇಳಿದ್ರೆ, ಒಂದು ದೊಡ್ಡ ಯೋಜನೆ. ಎಲ್ಲದ್ದು ದಾನಿಯೇಲ್ ಪುಸ್ತಕದಲ್ಲಿ ಎಲ್ಲಾ ವಾಕ್ಯಗಳು, ಎಲ್ಲಾ ಅಧ್ಯಾಯಗಳು ಬಹಳ ಮುಖ್ಯವೇ. ಆದ್ರೆ ಈ 4ನೇ ಅಧ್ಯಾಯ ಇದೆಯಲ್ಲ, ದಾನಿಯೇಲ್ 4ನೇ ಅಧ್ಯಾಯದಲ್ಲಿ ಇದ್ದಿದ್ದ ಪುಸ್ತಕ, ಅದು ದಾನಿಯೇಲ್ ಬರ್ದಿದ್ದಲ್ಲ. ಅದು ಯಾರಪ್ಪ ಬರ್ದಿದ್ದು ಅಂತ ಹೇಳಿದ್ರೆ, ಅದು ನೆಬೂಕದ್ನೆಚ್ಚರ್ ಬರ್ದಿದ್ದು. ಅದು ಯಾವ ಒಂದು ವಿಷಯದಲ್ಲಿ ಅಂತ ಹೇಳಿದ್ರೆ, ಈ ಲೋಕಕ್ಕೆ ಒಂದು ಸುವಾರ್ತೆ ಹೇಳುವ ಸ್ಥಿತಿಯಲ್ಲಿ, ದೇವರು ಯಾರು ಅಂತ ಹೇಳುವ ಒಂದು ಸ್ಥಿತಿಯಲ್ಲಿ ನೆಬೂಕದ್ನೆಚ್ಚರ್ ಬರ್ದಿರುವ ಒಂದು ಬಹಳ ಮುಖ್ಯವಾದ ಒಂದು ಇನ್ಫಾರ್ಮೇಶನ್, ನಮಗೆಲ್ಲ ಒಂದು ಮಾಹಿತಿ ಕೊಟ್ಟರು. ಏನಪ್ಪಾ ವಿಷಯ, ಏನಪ್ಪಾ ಸುವಾರ್ತೆ ಅಂತ ಹೇಳುವಾಗ ವಾಕ್ಯ ಓದೋಣ ನೋಡ್ರಿ. 4ನೇ ಅಧ್ಯಾಯ 1ನೇ ವಾಕ್ಯ. ದಾನಿಯೇಲನು 4:1.
ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಯವರಿಗೆ ರಾಜನಾದ ನೆಬೂಕದ್ನೆಚ್ಚರನ ಪ್ರಕಟಣೆ. ನೋಡ್ರ, ಲೋಕದಲ್ಲಿ ಇರುವ ಎಲ್ಲಾ ವಾಸಿಸುವ ಎಲ್ಲಾ ಜನಾಂಗಕ್ಕೆ ಆ ಏನಂತ ಕೇಳಿದ್ರೆ ಪ್ರಕಟುವ ಒಂದು ಪ್ರಕಟಣೆ ಅಂತ ಹೇಳ್ತಾರೆ. ಯಾರೆಲ್ಲ ಈ ಲೋಕದಲ್ಲಿ ಇರೋ ಜನಕ್ಕೆ ಅಂತ ಹೇಳುವಾಗ ಸೋದರ ಸೋದರರೇ ಇಂಡಿವಿಜುವಲ್ ಅಲ್ಲ. ಸಿಸ್ಟರ್ ಹೇಳಿದ್ರು ಏನಂತ ಕೇಳಿದ್ರೆ ಅವರು ಇಸ್ರೇಲ್ ಅಲ್ಲ. ಕರೆಕ್ಟು. ನೋಡ್ರಿ, ಇಸ್ರೇಲ್ ಅಲ್ಲದ ಮನುಷ್ಯ ಅವನು ನೆಬೂಕದ್ನೆಚ್ಚರ್ ಒಂದು ಬ್ಯಾಬಿಲೋನ್ ಅರಸನಾಗಿದ್ದರೂ ಕೂಡ ಅವನು ಒಂದು ಬ್ಯಾಬಿಲೋನಿಗೆ ಒಂದು ವಿಷಯವನ್ನು ತಿಳಿಸ್ಲಿಲ್ಲ. ಅವನು ಏನ್ ಹೇಳ್ತಾನೆ ಕೇಳಿದ್ರೆ, ಲೋಕದಲ್ಲಿ ವಾಸ ಮಾಡುವ ಎಲ್ಲಾ ಜನಾಂಗಗಳಿಗೆ, ಎಲ್ಲಾ ರಾಜ್ಯದಕ್ಕೆ ಏನಂತ ಕೇಳಿದ್ರೆ ಒಂದು ಪ್ರಕಟಣೆ ಅಂತ ಹೇಳ್ತಾನೆ. ನೋಡ್ರಿ, ಇದೇ ಒಂದು ಸುದ್ದಿ, ಒಂದು ಪ್ರಕಟಣೆ ಅಂತ ಹೇಳ್ತಾನೆ. ನೋಡ್ರಿ, ಇದು ಬಹಳ ಮುಖ್ಯ ರೀ. ನೋಡಿ ಹೆಂಗಂತ ಕೇಳಿದ್ರೆ ಆವತ್ತನು ಒಂದು ಸುವಾರ್ತೆ ಯಾವಾಗ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಲೋಕಕ್ಕೆ ಒಂದು ದೊಡ್ಡ ವಿಷಯ ಯಾವಾಗ ಈ ಲೋಕಕ್ಕೆ ಪ್ರಸಂಗ ಮಾಡೋದು ಒಂದು ಸುವಾರ್ತೆ ಅಂತ ಹೇಳುವಾಗ ಯಾರು ಬಂದು ಹೇಳಿದ್ರು ಈ ಮಾತುಗಳೆಲ್ಲ ನೋಡ್ಬೇಕಾದ್ರೆ ಸೋದರ ಸೋದರರೇ, ಸುವಾರ್ತೆ ಕಾಲದಲ್ಲಿ ಮಾತಾಡುವ ವಿಷಯ ಒಂದು ಭಾಷೆ ತರ ಇರ್ತದೆ. ನೋಡ್ರಿ, ಲೂಕ 2ನೇ ಅಧ್ಯಾಯ 10ನೇ ವಾಕ್ಯ ಓದುವಾಗ ಓದನ ಅದನ್ನ. ಲೂಕ 2 10ನೇ ವಾಕ್ಯ ಓದ್ರಿ. ಜನರೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಸಾಕು ಸಿಸ್ಟರ್. ಏನಂತ ಕೇಳಿದ್ರೆ ಎಲ್ಲಾ ಜನಾಂಗಕ್ಕೂ ಒಂದು ಸಂತೋಷವಾದ ಸುದ್ದಿ ಅಂತ ಹೇಳ್ತಾರೆ. ನೋಡ್ರಿ, ಆ ದೂತರುಗಳು ಹೇಳೋ ವಿಷಯ ಎಲ್ಲಾ ಜನಾಂಗಗಳು ಅಂತ ಹೇಳಿದ್ರೆ ಈ ಲೋಕದಲ್ಲಿರುವ ಎಲ್ಲಾ ಜನಾಂಗಗಳು ಒಂದು ಸಂತೋಷಗೊಳ್ಳುವ ಒಂದು ಸುದ್ದಿ ಅಂತ ಹೇಳುವ ಒಂದು ವಿಷಯ. ಏನಂತ ಕೇಳಿದ್ರೆ ಆ ದಾವೀದನು ಅಂತ ಆ ಬುಡದಲ್ಲಿ ಯಾರು ಹುಟ್ಟುತ್ತಾನೆ ಅಂತ ಕೇಳಿದ್ರೆ ಕ್ರಿಸ್ತನನ್ನು ಹುಟ್ಟಿರುವ ವಿಷಯಗಳನ್ನು ಹೇಳ್ತಾರೆ. ಆ ಲೋಕ ರಕ್ಷಕನು ಹುಟ್ಟಿರುವ ವಿಷಯನ್ನ ಲೋಕಕ್ಕೆ ಒಂದು ಸುದ್ದಿ ಅಂತ ಹೇಳುವ ಅದೇ ಭಾಷೆದಲ್ಲಿ ಇಲ್ಲಿ ನೆಬೂಕದ್ನೆಚ್ಚರ್ ಮಾತಾಡ್ತಾನೆ. ಈ ಲೋಕದಲ್ಲಿ ಇರುವ ಎಲ್ಲಾ ಮನುಷ್ಯನಿಗೂ ಒಂದು ಸುದ್ದಿ ಅಂತ ಜನಾಂಗ. ಏನಪ್ಪ ಸುದ್ದಿ? ನೋಡಿ, ಇದೇ ಪ್ರಸಂಗ ಮಾಡ್ತಾನೆ. ಯಾವಾಗ ಈ ಪ್ರಸಂಗ ಬಂದು ಯಾವ ತರ ಇತ್ತು ಅಂತ ಕೇಳಿದ್ರೆ ವಾಕ್ಯ ಓದೋಣ ಹಂಗೆ. ನೋಡ್ರಿ ಯಾವ ತರ ಇತ್ತು. 4ನೇ ಅಧ್ಯಾಯ ಅದರಲ್ಲಿ 2ನೇ ವಾಕ್ಯ, ದಾನಿಯೇಲ 4:2. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ. ಪರಾತ್ಪರ ದೇವರು ನನ್ನ ವಿಷಯದಲ್ಲಿ ನಡೆಸಿರುವ ಮಹತ್ತುಗಳನ್ನು ಅದ್ಭುತಗಳನ್ನು ಪ್ರಚುರಪಡಿಸಬೇಕೆಂಬುದು ನನಗೆ ನಿಮ್ ವಾಯ್ಸ್ ಕಟ್ ಆಯ್ತು. ನೋಡಿದ್ರೆ ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ. ಪರಾತ್ಪರ ದೇವರು ನನ್ನ ವಿಷಯದಲ್ಲಿ ನಡೆಸಿರುವ ಮಹತ್ತುಗಳನ್ನು ಅದ್ಭುತಗಳನ್ನು ಪ್ರಚುರಪಡಿಸಬೇಕೆಂಬುದು ನನಗೆ ವಿಹಿತವಾಗಿ ತೋರಿ ಬಂದದೆ. ನಿಮಗೆಲ್ಲ ಏನ್ ಸುಖವಾಚೆಯಿಂದ ಒಂದು ಏನಂತೆ ಹೆಚ್ಚಾಗ್ಲಿ ಅಂತ ಹೇಳ್ತಾರೆ, ಹೆಚ್ಚೆಚ್ಚಾಗ್ಲಿ ಅಂತ ಹೇಳ್ತಾರೆ. ಹಂಗದು ನಿಮಗೆಲ್ಲ ಸುಖವು ಹೆಚ್ಚಾಗ್ಲಿ ಅಂತ ಹೇಳ್ತಾರೆ. ಇದು ಯಾರ ಭಾಷೆ ರೀ? ನೋಡಿ, ನಿಮಗೆಲ್ಲ ಸುಖವು ಹೆಚ್ಚಾಗಲಿ ಅಂತ ಹೇಳುವಾಗ ನನ್ನ ವಿಷಯದಲ್ಲಿ ತಂದೆ ದೇವರು ಮಾಡಿರುವ ಒಂದು ಮಹತ್ವವು, ಆತನು ಮಾಡಿದ ಅದ್ಭುತಗಳನ್ನು ನಿಮ್ಮೆಲ್ಲರಿಗೂ ನಾನು ತಿಳಿಸಬೇಕು ಅಂತ ನಾನು ಇವತ್ತು ನಿಮ್ ಮುಂದೆ ಬಂದಿದ್ದೀನಿ ಅಂತ ಹೇಳಿ ನೆಬೂಕದ್ನೆಚ್ಚರ್ ಹೇಳ್ತಾನೆ. ಅದೆಲ್ಲ ನಿಮಗೆ ತೋರಿಸಬಲ್ಲನು ಅಂತ ಹೇಳ್ತಾನೆ. ಹಾಗಿರುವಾಗ ನಿಮಗೆಲ್ಲ ಸುಖವು ಹೆಚ್ಚೆಚ್ಚಾಗಲಿ ಅಂತ ನೋಡಿ, ಒಂದು ಅರಸನಾಗಿದ್ದ ಒಂದು ನೆಬೂಕದ್ನೆಚ್ಚರ್ ಎಂತ ಒಂದು ಮನುಷ್ಯ ಅಂತ ಹೇಳಿದ್ರೆ, ಜಡೇಕಿಯ ಅಂತ ನೋಡುವಾಗ ಅರಸರಲ್ಲಿ ಕೊನೆಯ ಅರಸನು ಯಾರಾಗಿದ್ರು ಅಂತ ಹೇಳಿದ್ರೆ ಜಡೇಕಿಯ. ಆ ಜಡೇಕಿಯವನ್ನು ಅವನು ಯಾವ ತರ ಸಾಯಿಸಿದ್ನು ಅಂತ ಹೇಳಿದ್ರೆ ಸೋದರ ಸೋದರರೇ, ಅವರ ಮಗನು ಇಬ್ರು ಮಕ್ಕಳಿದ್ರಲ್ಲ, ಅವ್ರನ್ನ ಜಡೇಕಿಯನ ಮಕ್ಕಳು ಇಬ್ರು ಇದ್ರು. ಅವನ ಸಾಯಿಸೋದಕ್ಕೂ ಮುಂಚೆ ಮೊದಲು ತನ್ನ ಆ 2 ಮಕ್ಕಳನ್ನ ಸಾಯಿಸ್ಬಿಟ್ರು. ಯಾರು? ನೆಬೂಕದ್ನೆಚ್ಚರೇ. ಅವ್ರ ಇಬ್ಬರನ್ನ ಕತ್ತರಿಸಾಕಿದ್ರು. ಅವ್ರನ್ನ ಮಕ್ಕಳನ್ನ ಸಾಯಿಸಾಕದ ಮೇಲೆ ಜಡೇಕಿಯ ಕಣ್ಣನ್ನ ತೆಗೆದು ಬಿಟ್ಟ. ಯಾರು? ಈ ನೆಬೂಕದ್ನೆಚ್ಚರ್ 2 ಕಣ್ಣನ್ನ ತೆಗೆದು ಬಿಟ್ಟ.
ಯಾಕಂತ ಕೇಳಿದ್ರೆ ಜಡಕ್ಕೇನು ಅವನು ಮತ್ತೆ ಅವನು ಸಾಯಗೊಂಟ ಯಾವ್ದು ಮರಿಬಾರ್ದಂದ್ರೆ ಆತನ ಮುಂದೆ ಇಬ್ಬರನ್ನ ಸಾಯಿಸಿದ್ರಲ್ಲ ಮಕ್ಕಳನ್ನ, ಅದನ್ನ ಮರಿಲೇಬಾರ್ದು ಅಂದ್ಬಿಟ್ಟು ಅವನ ಕಣ್ಣನ್ನ ತೆಗೆದು ಬಿಟ್ಟಿದ್ರು. ಅಂತ ಒಂದು ಮನಸ್ಸುಳ್ಳ ಒಂದು ಯಾರೇ ಈ ಒಂದು ಗರ್ವ ಉಳ್ಳುವ ಒಂದು ಮನುಷ್ಯ ಇವನು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ನಿಮಗೆಲ್ಲ ಸುಖವ ಹೆಚ್ಚೆಚ್ಚಾಗ್ಲಿ ಅಂತ ಹೇಳುವ ಒಂದು ಸ್ಥಿತಿಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ಯೋಚನೆ ಮಾಡ್ರಿ. ನಿಮಗೆಲ್ಲ ಹೆಚ್ಚೆಚ್ಚಾಗ ನಿಮಗೆ ಸುಖವಾಗ್ಲಿ ಅಂತ ಹೇಳಿ ನನ್ನಲ್ಲಿ ಮಾಡಿದ ಮಗತ್ವವು ಆತನ ಅದ್ಭುತಗಳು ಏನು ಅಂತ ನಿಮ್ ಮುಂದೆ ಹೇಳಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾನೆ. ಇದೇ ನೋಡ್ರಿ ಯಾವ ಒಂದು ಏನಪ್ಪಾ ಇತ್ತು ಅಂತ ಒಂದು ವಿಷಯ ನೋಡ್ರಿ ಯಾವ ತರ ಹೇಳ್ತಾನೆ ಅಂತ ಕೇಳಿದ್ರೆ, ಸಿಸ್ಟರ್ ಮತ್ತೆ ಅದನ್ನ ಓದನ ಸಿಸ್ಟರ್ ವಾಕ್ಯ, ಅದನ್ನ ಎರಡನೇ ವಾಕ್ಯ. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ, ಪರಾತ್ಪರ ದೇವರು ನನ್ನ ವಿಷಯದಲ್ಲಿ ನಡೆಸಿರುವ ಮಹತ್ತುಗಳನ್ನು ಅದ್ಭುತಗಳನ್ನು ಪ್ರಚುರಪಡಿಸಬೇಕೆಂಬುದು ನನಗೆ ವಿಹಿತವಾಗಿ ತೋರಿ ಬಂದದೆ. ಇಲ್ಲಿ ಹೇಳುವಾಗ ಪರಾತ್ಪರ ದೇವರು ನನ್ನ ವಿಷಯದಲ್ಲಿ ಅಂತ ಹೇಳ್ತಾರೆ. ಪರಾತ್ಪರ ದೇವರು ಅಂತ ಹೇಳಿದಾರೆ. ಈಗ ವಿಷಯ ನೋಡ್ರಿ, ಆಕ್ಚುಲಿ ಇವರು ಅನ್ಯ ಮನುಷ್ಯ, ಅನ್ಯ ಒಂದು ಜನಾಂಗಕ್ಕೆ ಸೇರಿದಂತ ಮನುಷ್ಯ. ಆದ್ರೆ ಇವನ್ ಏನಂತ ಪರಾತ್ಪರ ದೇವರು ಅಂತ ಹೇಳುವ ಒಂದು ಸ್ಥಿತಿ ಇವನಿಗೆ ಬಂದ್ಬಿಡ್ತು. ಆದ್ರೆ ಮುಂಚೆ ಹೆಂಗ್ ಹೇಳ್ತಿದ್ದ ಅಂತ ಕೇಳಿದ್ರೆ ನೋಡ್ರಿ, ದಾನಿಯೇಲ ಯಾವಾಗ ಕನಸನ್ನ ಬಿಡಿಸಿ ಹೇಳುವಾಗ 2ನೇ ಅಧ್ಯಾಯ 47ನೇ ವಾಕ್ಯ, 2ನೇ ಅಧ್ಯಾಯ ದಾನಿಯೇಲ 2:47 ಮುಂಚೆ ಹೆಂಗ್ ಹೇಳ್ತಿದ್ದ ದೇವ್ರನ್ನ ಅಂತ ಹೇಳುವಾಗ ಓದನ ಸಿಸ್ಟರ್ ಅದನ್ನ. ಹಾಗೆಂದು ಆಜ್ಞಾಪಿಸಿ ಅವನ ಮಾತಿಗೆ ಪ್ರತ್ಯುತ್ತರವಾಗಿ, ನೀನು ಈ ರಹಸ್ಯವನ್ನು ಬಯಲಿಗೆ ತರಲು ಸಮರ್ಥನಾದ ಕಾರಣ ನಿಮ್ಮ ದೇವರು ದೇವಾದಿದೇವನು, ರಾಜರ ಒಡೆಯನು, ರಹಸ್ಯಗಳನ್ನು ವ್ಯಕ್ತಗೊಳಿಸುವವನೂ ಆಗಿದ್ದಾನೆಂಬುದು ನಿಶ್ಚಯ ಎಂದು ಹೇಳಿದನು ಅಂತ ಹೇಳ್ತಾರೆ. ಹಂಗಾದ್ರೆ ಅವನ್ ಏನ್ ಹೇಳ್ತಾನೆ ಕೇಳಿದ್ರೆ, ಆ ಕನಸನ್ನ ಬಿಡಿಸಿ ಹೇಳಿದಿಕ್ಕೆ ಅವನು ಯಾಕೆ ಹೇಳ್ತಾನೆ ಕೇಳಿದ್ರೆ ನಿನ್ನ ದೇವರು ಅಂತ ಹೇಳ್ತಾನೆ. ನಿನ್ನ ದೇವರು ಅಂತ ಹೇಳ್ತಾನೆ ನೋಡ್ರಿ ದಾನಿಯೇಲಿಗೆ. ಫಸ್ಟ್ ಅವನ್ ಏನ್ ಅಕ್ಸೆಪ್ಟ್ ಮಾಡಿಲ್ಲ, ಅವನು ಸ್ವೀಕರಿಸ್ಕೊಂಡಿಲ್ಲ ಅಂತ ಕೇಳಿದ್ರೆ ಈ ಪರಸ್ಪರ ದೇವರು ಅಂತ ಏನು ಹೇಳಿಲ್ಲ ಅಂತ ಕೇಳಿದ್ರೆ ಮುಂಚೆ ಹೇಳಿಲ್ಲ. ಆದ್ರೆ ಈಗ ಯಾವ ಸ್ಥಿತಿಯಲ್ಲಿ ಬಂದಿದೆ ಅಂತ ಕೇಳಿದ್ರೆ ವಾಸ್ತವ ದೇವರು ಅಂತ ಹೇಳುವ ಒಂದು ವಿಷಯಕ್ಕೆ, ಆ ಒಂದು ಸ್ಥಳಕ್ಕೆ ಏನಾಗಿದ್ದಾನೆ ಅಂತ ಕೇಳಿದ್ರೆ ಬಂದಿರೋ ಮುಂಚೆ ಹೇಳುವಾಗ ನಿಮ್ಮ ದೇವರು ನಮ್ಮ ದೇವರು ಅಂತ ಹೇಳ್ತಿದ್ದ. ದೇವರು ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲ ರಾಜ್ಯಾಂಗಗಳನ್ನು ಮಾಡ್ತಾರೆ, ಆದ್ರೆ ಅದು ನಿಮ್ಮ ದೇವರು ಅಂತ ಹೇಳ್ತಿದ್ದ. ಆದ್ರೆ ಇಲ್ಲಿ 4ನೇ ಅಧ್ಯಾಯದಲ್ಲಿ ಬರೆಯುವಾಗ ಅವನು ಹೇಳಿದ ವಿಷಯ ಏನಂತ ಕೇಳಿದ್ರೆ, ಅವನು ನಿಮ್ಮ ದೇವರು ನಮ್ಮ ದೇವರು ಅಂತ ಹೇಳಿದಿರಾ ಏನ್ರಿ, ಪರಸ್ಪರ ದೇವರು ನನ್ನ ವಿಷಯದಲ್ಲಿ ಮಾಡಿದಂತ ಅಂತ ಹೇಳಿ ಮಹತ್ವಗಳು ಅಂತ ಮಾತಾಡಕ್ಕೆ ಶುರು ಮಾಡ್ತಾನೆ. ಹಾಗಿರುವಾಗ ಸಹೋದರರೇ ಎಂತ ಒಂದು ವಿಷಯ ನೋಡ್ರಿ. ಹಂಗೆ ಮತ್ತೆ 4ನೇ ಅಧ್ಯಾಯ 2ನೇ ವಾಕ್ಯ ಓದನ. ದಾನಿಯೇಲ 4:2. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ, ಪರಾತ್ಪರ ದೇವರು ನಿನ್ನ ವಿಷಯದಲ್ಲಿ ನಡೆಸಿರುವ ಮಹತ್ತುಗಳನ್ನು ಅದ್ಭುತಗಳನ್ನು ಪ್ರಚುರಪಡಿಸಬೇಕೆಂಬುದು ನನಗೆ ವಿಹಿತವಾಗಿ ತೋರಿ ಬಂದಿದೆ. ಅದನ್ನ ವಿಷಯ ತೋರಿ ಬಂದಿದೆ ಅಂತ ಹೇಳ್ತಾರೆ. ಹಾಗೆ ಸಹೋದರರೇ ಈತನು ಏನಪ್ಪ ಬರೆದ್ರು, ಏನ್ ವಿಷಯ ಅಂತ ಹೇಳುವಾಗ ನೋಡ್ರಿ ಓದ ನಂಗೆ 3ನೇ ವಾಕ್ಯ, 4ನೇ ಅಧ್ಯಾಯ 3ನೇ ವಾಕ್ಯ. ಆತನ ಮಹತ್ತುಗಳು ಎಷ್ಟೋ ಅತಿಶಯ, ಆತನ ಅದ್ಭುತಗಳು ಎಷ್ಟೋ ವಿಶೇಷ, ಆತನ ರಾಜ್ಯವು ಶಾಶ್ವತವಾದ ರಾಜ್ಯ, ಆತನ ಆಳಿಕೆಯು ತಲತಲಾಂತರಕ್ಕೂ ನಿಲ್ಲುವುದು. ನೋಡಿದ್ರ ಸಹೋದರರೇ, ಆತನ ಮಹತ್ವವು ಎಷ್ಟೋ ಅತಿಶಯ ಅಂತ ಹೇಳಿದ್ರು. ಆತನ ನೋಡ್ಬೇಕಾದ್ರೆ ಆತನ ರಾಜ್ಯವು ಏನ್ರೆ ಶಾಶ್ವತ ರಾಜ್ಯ ಅಂತ ಹೇಳ್ತಾನೆ. ಯಾರು ಹೇಳ್ತಾನೆ ಅಂತ ಕೇಳಿದ್ರೆ, ಈಗ ನಾವು ರಾಜ್ಯದ ಬಗ್ಗೆ ಮಾತಾಡಬಹುದು. ಏನಂತ ಕೇಳಿದ್ರೆ ರಾಜ್ಯ ಬರ್ತದೆ, ಒಂದು ಅರಸನು ಬರ್ತಾನೆ, ನಾವು ಅವ್ರ ಜೊತೆಗೆ ಆಳ್ವಿಕೆ ಮಾಡ್ತೀವಿ, ಈ ರಾಜ್ಯ ಬರ್ತಿದೆ ಅಂತ ನಾವು ಮಾತಾಡ್ತೀವಿ. ಆ ರಾಜ್ಯ ಹೆಂಗಿದೆ, ಆ ರಾಜ್ಯಾಂಗ ಹೆಂಗಿರ್ತದೆ, ಆ ರಾಜ್ಯ ಈ ಲೋಕದಲ್ಲಿ ಹೆಂಗಿರ್ತದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಾವು ಮಾತಾಡ್ತಾ ಇರ್ತೀವಿ, ರಾಜ್ಯ ಬರ್ತಿದೆ, ರಾಜ್ಯದಲ್ಲಿ ಒಬ್ಬನಾಗಿರ್ತೀವಿ, ನಾವು ಕೂಡ ಒಂದು ಅರಸನಾಗಿರ್ತೀವಿ, ಕ್ರಿಸ್ತನ ಜೊತೆಗೆ ಕೂತ್ಕೊಂತೀವಿ, ಇವೆಲ್ಲ ನಾವು ಮಾತಾಡ್ತೀವಿ. ನೋಡ್ರಿ, ಸಾಮಾನ್ಯವಾದ ಮನುಷ್ಯನು ನಾವಲ್ಲ.
ಆ ರಾಜ್ಯದ ಬಗ್ಗೆ ಯಾವ ಒಂದು ಜ್ಞಾನ ಕೂಡ ನಮ್ಮಲ್ಲಿ ಇಲ್ಲ. ಆದ್ರೆ ರಾಜ್ಯಾಂಗ ಬರ್ತದೆ. ತಂದೆಯ ದೇವರ ಒಂದು ರಾಜ್ಯಾಂಗ ಹೆಂಗಿರ್ತದೆ ಅಂತ ಕೇಳಿದ್ರೆ ಶಾಶ್ವತ ರಾಜ್ಯ ಅಂತ ಹೇಳಿ ತಲಾಂಗ ನಿಲ್ಲುವುದು ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ಆದ್ರೆ ಅದರ ರುಚಿ ನೋಡಿದೀವ ಅಂತ ಕೇಳಿದ್ರೆ ರುಚಿ ನೋಡಿಲ್ಲ ಸಹೋದರರೇ. ಆದ್ರೆ ನೆಬೂಕದ್ನೆಚ್ಚರ್ ಅಂತವನ್ನ ಅಲ್ಲ, ನಮ್ಮಂಗೆ ಅಲ್ಲ. ನೆಬೂಕದ್ನೆಚ್ಚರ್ ಒಂದು ಅರಸನು. ಆ ಅರಸನು ನೋಡ್ಬೇಕಾದ್ರೆ ಸಹೋದರರೇ ಯಾವ್ದೆಲ್ಲ ಅನುಭವಿಸಿದ್ದಾನೆ ಅಂತ ಕೇಳಿದ್ರೆ ಈ ನಿಜವಾಗಿ ಇತಿಹಾಸದಲ್ಲಿ ಅಲ್ವಾ, ಅರಸನ ಒಂದು ಇತಿಹಾಸದಲ್ಲಿ ಒಂದು ಜಾಗವನ್ನು ಹಿಡಿದುಕೊಂಡಿರುವ ನೆಬೂಕದ್ನೆಚ್ಚರ್ ಅಂತ ಹೇಳಿದ್ರೆ ಒಂದು ಅದ್ಭುತ. ಇದು 7 ಅದ್ಭುತದಲ್ಲಿ ಅವನ ಹೆಸರು ಅಲ್ಲಿಗೆ ಏನಿದೆ ಅಲ್ಲೈತೆ. ಅವನು ಮಾಡಿದಂತ ಒಂದು ವಿಷಯ, ಒಂದು ದೊಡ್ಡ ವಿಷಯ, ಒಂದು ಅದ್ಭುತದಲ್ಲಿ 7 ಅದ್ಭುತದಲ್ಲಿ ನೆಬೂಕದ್ನೆಚ್ಚರ ಒಂದು ಹೆಸರು ಉಂಟು ಅಲ್ವಾ. ಲೋಕದಲ್ಲಿ ಆ ಒಂದು ರಿಜಿಸ್ಟ್ರೇಷನ್ ಆಗಿದೆ. ಅವನ ಹೆಸರು ಏನಂತ ಕೇಳಿದ್ರೆ ಅವನು ಮಾಡಿದಂತ ಏನ್ರ ಅದ್ಭುತ ಏನ್ರಿ? ಹ್ಯಾಂಗಿಂಗ್ ಗಾರ್ಡನ್ ನೋಡಿದ್ರ, ಹ್ಯಾಂಗಿಂಗ್ ಗಾರ್ಡನ್ ಆಫ್ ಬ್ಯಾಬಿಲೋನ್. ನೆಬೂಕದ್ನೆಚ್ಚರ್ ಅರಸನು. ಎಂತ ಅರಸನು ಕೇಳಿದ್ರೆ ಈ ಲೋಕವನ್ನೇ ಒಪ್ಪನೇ ಆಳ್ವಣಿಕೆ ಮಾಡಿದಂತ ಅರಸನು ಹೇಳುವ ಒಂದು ಮಾತು ಎಂತ ಮಾತು ಅಂತ ಹೇಳಿದ್ರೆ ಸಹೋದರರೇ, ದೇವರು ರಾಜ್ಯದ ಬಗ್ಗೆ ಅವನು ಹೇಳುವ ವಿಷಯ, ಆತನ ಮಹತ್ವವು ಎಷ್ಟೋ ಅತಿಶಯ ಅಂತ ಹೇಳ್ತಾರೆ. ನೋಡು ಸಹೋದರರೇ, ಆತನ ಒಂದು ರಾಜ್ಯವು ಶಾಶ್ವತ ರಾಜ್ಯ ಅಂತ ತೀರ್ಮಾನ ಮಾಡ್ತಾನೆ, ಈ ಫೈನಲೈಸ್ ಮಾಡ್ತಾನೆ. ನಿಮ್ದೇ ಯಾವಾಗೂ ತಲಾಂಗವಾಗಿ ನೀನೇ ರಾಜ್ಯ, ನಿಮ್ಮದೇ ರಾಜ್ಯವು ಅಂತ ಹೇಳಿ ಈ ಒಂದು ವಿಟ್ನೆಸ್ ಮಾಡ್ತಾನೆ ಅಂತ ಕೇಳಿದ್ರೆ ಇದು ಒಂದು ದೊಡ್ಡ ಸುವಾರ್ತೆ ರೀ. ನೋಡಿದ್ರ, ಅನ್ಯ ದೇಶದಲ್ಲಿ ಇದ್ದಿದ್ದಂತ ಒಂದು ಅರಸನಾಗಿದ್ದ ನೆಬೂಕದ್ನೆಚ್ಚರ್ ಈಗ ಒಂದು ಪತ್ರಿಕೆ, ಒಂದು ಪ್ರಕಟಣೆಯನ್ನು ಮಾಡೋನು. ಆ ಪ್ರಕಟಣೆ ಏನು ಸುದ್ದಿ ಅಂತ ಕೇಳಿದ್ರೆ ನಮಗೆಲ್ಲರಿಗೂ, ಲೋಕದಲ್ಲಿ ಇರುವವ್ರಿಗೆಲ್ಲ ಒಂದು ಪ್ರಕಟಣೆ ಹೇಳ್ತೀನಿ. ಆತನ ರಾಜ್ಯ ಎಂತ ರಾಜ್ಯ ಅಂತ ಕೇಳಿದ್ರೆ ನಾವು ಮಾಡಿದಂತ ರಾಜ್ಯಗಳೆಲ್ಲವೂ ಏನಿಲ್ಲ ವ್ಯರ್ಥ ಅಂತ ಹೇಳಿ ತೀರ್ಮಾನ ಮಾಡ್ತಾನೆ. ನಿಮ್ದು ಒಂದು ರಾಜ್ಯ ಬರ್ತದೆ, ಆ ರಾಜ್ಯನೇ ಶಾಶ್ವತ ಅಂತ ಅವನು ತೀರ್ಮಾನ ಮಾಡ್ತಾನೆ. ಸಹೋದರರೇ, ಸರಿ, ಹೀಗಿರುವಾಗ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸಹೋದರರೇ, ನೆಬೂಕದ್ನೆಚ್ಚರ್ ಯಾಕಪ್ಪ ಇಷ್ಟು ವಿಷಯ ನಮಗೆಲ್ಲ ಗೊತ್ತಿದ್ದಂಗೆ, ನೆಬೂಕದ್ನೆಚ್ಚರ್ ಏನೇ ಕೂಡ ಅನ್ಯದ ಒಂದು ಮನುಷ್ಯನಾಗಿದ್ರೆ ಕೂಡ ಇವನು ಯಾರು ಅಂತ ಕೇಳಿದ್ರೆ ದೇವರ ರಾಜ್ಯದಲ್ಲಿ, ದೇವರ ಒಂದು ಯೋಜನೆಯಲ್ಲಿ ಆತನು ಒಂದು ದೇವರ ಸೇವಕನು ಅಂತ ಹೆಸರು ಪಡೆದವನು. ನೋಡ್ರಿ, ಇಸ್ರಾಯೇಲ್ ಅವರು ಅಲ್ಲ, ಬೇರೆ ಬೇರೆ ದೇಶದವರು ಇದ್ರೆ ಕೂಡ ಇಸ್ರಾಯೇಲ್ ಮಾತ್ರ ದೇವರ ಆಧರಿಕೊಂಡಿದ್ರೆ ಕೂಡ ನೆಬೂಕದ್ನೆಚ್ಚರ್ ಬಗ್ಗೆ ಹೇಳುವಾಗ ಅವನು ಬರಕ್ ಮುಂಚೆನೆ ತಂದೆಯ ದೇವರು ಇವನನ್ನ ಆದುಕೊಂಡಿದ್ರು, ಆತನ ಒಂದು ಸೇವಕನಾಗಿ ಆದುಕೊಂಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ನೋಡೋಣ, ಯೆರೆಮೀಯದಲ್ಲಿ ಬರೆದಿದಂತ ಯೆರೆಮೀಯ ಪುಸ್ತಕ, ಅದರಲ್ಲಿ 25ನೇ ಅಧ್ಯಾಯ 4ರಿಂದ 6 ತನಕ ಕೆಲವು ವಾಕ್ಯಗಳು ಓದೋಣ. 25. ನನ್ನ ಸೇವಕನಾದ ಪ್ರವಾದಿಗಳನ್ನೆಲ್ಲ ನಿಮ್ಮ ಬಳಿಗೆ ಸಾವಕಾಶ ಮಾಡದೆ ಕಳುಹಿಸುತ್ತಿದ್ದರು, ನೀವು ಕೇಳಲಿಲ್ಲ, ಕಿವಿಗೊಡಲೂ ಇಲ್ಲ. ಆತನು ನಿಮಗೆ ಹೇಳಿ ಕಳುಹಿಸಿದ ಮಾತೇನೆಂದರೆ, ನೀವೆಲ್ಲರೂ ನಿಮ್ಮ ದುರ್ಮಾರ್ಗದಿಂದಲೂ ದುಷ್ಕೃತ್ಯದಿಂದಲೂ ಹಿಂದಿರುಗಿರಿ. ಆಮೇಲೆ ನಿಮಗೆ ಶಾಶ್ವತ ಸ್ವಾಸ್ಥ್ಯವಾಗಿರಲಿ ಎಂದು ಯೆಹೋವನು ಪುರಾತನ ಕಾಲದಲ್ಲಿ ನಿಮಗೂ ನಿಮ್ಮ ಪಿತೃಗಳಿಗೂ ಅನುಗ್ರಹಿಸಿದ ದೇಶದೊಳಗೆ ನೆಲೆಗೊಳ್ಳಿರಿ. ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿ ಪೂಜಿಸಬೇಡಿರಿ. ನಿಮ್ಮ ಕೈ ಕೆಲಸದ ಬೊಂಬೆಗಳಿಂದ ನನ್ನನ್ನು ರೇಗಿಸದಿರಿ. ಹೀಗಾದರೆ ನಾನು ನಿಮಗೆ ಯಾವ ಕೇಡನ್ನೂ ಮಾಡೆನು ಎಂಬುದೇ. ಯೆಹೋವನು ಇಂತೆನ್ನುತ್ತಾನೆ, ನೀವು ನನ್ನ ಕಡೆಗೆ ಕಿವಿಗೊಡದೆ ನಿಮ್ಮ ಕೈ ಕೆಲಸದ ಬೊಂಬೆಗಳಿಂದ ನನ್ನನ್ನು ಕೆಣಕಿ ನಿಮಗೆ ಕೇಡನ್ನು ತಂದುಕೊಂಡಿದ್ದೀರಿ. ಹೀಗೆ ಹಂಗೆ ಓದರಿ. ಹೀಗಿರಲು ಸೇನಾಧೀಶ್ವರನಾದ ಯೆಹೋವನ ಈ ನುಡಿಯನ್ನು ಕೇಳಿರಿ.
ನೀವು ನನ್ನ ಮಾತುಗಳನ್ನು ಕೇಳದ ಕಾರಣ ಇಗೋ ನಾನು ಬಡಗಣ ಜನಾಂಗಗಳನ್ನೆಲ್ಲ ಕರೆಯಿಸಿ ಬಾಬೇಲಿನ ಅರಸನೂ ನನ್ನ ಸೇವಕನೂ ಆದ ನೆಬೂಕದ್ನೆಚ್ಚರನನ್ನು ಬರಮಾಡಿ ಇವರೆಲ್ಲರನ್ನೂ ಈ ದೇಶದ ಮೇಲೂ ಇದರ ನಿವಾಸಿಗಳ ಮೇಲೂ ಸುತ್ತಲಿನ ಸಕಲ ಜನಾಂಗಗಳ ಮೇಲೂ ಬೀಳಿಸಿ ಅವುಗಳನ್ನು ತುಂಬಾ ಹಾಳುಗೈದು ಬೆರಗಿನ ಸಿಳ್ಳಿಗೆ ಗುರಿಪಡಿಸಿ ನಿತ್ಯ ನಾಶನಕ್ಕೆ ಈಡು ಮಾಡುವೆನು. ಇದನ್ನೆಲ್ಲ ನಾನು ಅವುಗಳ ಸಹೋದರ ಇಲ್ಲಿ ನೋಡಿದಂತ ವಿಷಯಗಳನ್ನ ನೋಡಿದ್ರ ಯೆಹೋವನು ಏನ್ ಹೇಳಿದ್ರೆ ಅಂತ ಕೇಳ್ತಾರೆ, ತಾನು ಎಷ್ಟು ಪ್ರವಾದಿಗರನ್ನ ಕಳಿಸಿ ನಿಮಗೆ ಎಷ್ಟು ವಿಷಯಗಳನ್ನ ಹೇಳಿದ್ರೆ ಕೂಡ ನೀವು ಮನ ತಿರುಗಿ ಈ ಕಡೆ ಏನ್ ಮಾಡ್ಲಿಲ್ಲ, ಬೇರೆ ದೇವರನ್ನು ನೀವು ನಮಸ್ಕಾರ ಮಾಡ್ತಾ ಇದ್ದೀರಾ, ಬೇರೆ ದೇವರಿಗೆ ನೀವು ಆರಾಧನೆ ಮಾಡ್ತೀರಾ. ಆದರಿಂದ ಈಗೋ ನಾನು ಏನ್ ಮಾಡ್ತೀನಿ, ಬಾಬೆಲಿಂದ ಅರಸನು ನಾನು ನನ್ನ ಸೇವಕನಾದ ನೆಬೂಕದ್ನೆಚ್ಚರನನ್ನು ನಾನು ಬರಮಾಡಿ ಅಂತ ಹೇಳ್ತಾನೆ. ಬಂದು ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ನಿಮ್ಮನ್ನೆಲ್ಲ ನಿತ್ಯ ನಾಶನ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗಿರುವಾಗ ತಂದೆಯ ದೇವರು ಇಲ್ಲಿಗೆ ಏನು ಅಡ್ರೆಸ್ ಮಾಡ್ತಾನೆ ಅಂತ ಕೇಳಿದ್ರೆ ಸಹೋದರರೇ, ಬಾಬೆಲಿನ ಅರಸನಾಗಿ ಇದ್ದಂತ ನನ್ನ ಸೇವಕನು ಯಾರು ಅಂತ ಕೇಳಿದ್ರೆ ನೆಬೂಕದ್ನೆಚ್ಚರ. ಅವಾಗ ನೋಡ್ರಿ, ಇದು ಮುಂಚೆ ಅವನಿಗೆ ಅರ್ಥ ಆಗ್ಲಿಲ್ಲ. ಏನು, ಆತನು ಬಂದು ತನ್ನ ಅರಸನ ಅನ್ಕೊಂಡಿದ್ದ. ಆದ್ರೆ ಸಹೋದರರೇ, ಅವನು ಆಮೇಲೆ ಏನ್ ಅರ್ಥ ಮಾಡ್ಕೊಂಡ ಅಂತ ಕೇಳಿದ್ರೆ, ಈಗ ಆ ರಾಜಾಂಗದಲ್ಲಿ ನಾನು ಕೂತಿರುವ ಜಾಗ ತಂದೆಯಾದ ದೇವರು ಯೆಹೋವನು ಕೊಟ್ಟಿರುವ ಜಾಗ ಅಂತ ಅವನು ಅರ್ಥ ಮಾಡ್ಕೊಂಡ. ಆಮೇಲೆ ನೋಡ್ರಿ, ಇವನು ಯಾರು ಗೊತ್ತಿಲ್ಲ ಅಂತ ಕೇಳಿದ್ರೆ ತಂದೆ ದೇವ್ರು ಯಾರಂತ ಗೊತ್ತಿಲ್ಲ. ಯೆಹೋವ ದೇವ್ರು ಮುಂಚೆ ಅವನಿಗೆ ಗೊತ್ತಿರ್ಲಿಲ್ಲ. ಆದ್ರೆ 4ನೇ ಅಧ್ಯಾಯದಲ್ಲಿ ಅವನು ಬಹಳ ಒಂದು ಪರಸ್ಪರ ವಿಷಯಗಳಲ್ಲಿ ಸಹೋದರರೇ ತಂದೆಯ ದೇವರು ಯಾರು ಅಂತ ಅರ್ಥ ಮಾಡಿಕೊಂಡು ಅವನ ಪ್ರಸಂಗ ಮಾಡ್ತಾನೆ. ಆ ಪ್ರಸಂಗ ಹೆಂಗಿದೆ ಅಂತ ಕೇಳಿದ್ರೆ, ಆ ಒಂದು ರಾಜ್ಯಾಂಗ ನಾನು ಈಗ ಅನ್ಯ ಜಾತಿಯಲ್ಲಿ ಇರುವ ಮೊದಲನೇ ಅರಸನಾಗಿ ಮೊದಲನೇ ರಾಜ್ಯಾಂಗವನ್ನು ಮಾಡುವ ನಾನು, ನನಗೂ ಹಿಂದೆ ಇನ್ನ ಅರಸಗಳು ಇನ್ನ ರಾಜ್ಯಾಂಗಗಳು ಬರ್ತವೆ. ಆದ್ರೆ ಕೂಡ ತಲಾಂಗವಾಗಿರುವ ರಾಜ್ಯವು ತಂದೆಯ ದೇವ್ರದೇ ಅಂತ ಇವನು ತೀರ್ಮಾನ ಮಾಡುತ್ತಾನೆ. ಎಷ್ಟೊಂದು ನೋಡ್ರಿ ರಾಜ್ಯಾಂಗ ಮಾಡೋದು ಇದು. ನಿಮ್ಮಂಗೆ ನಮ್ಮಂಗೆ ಬರೀ ಸುವಾರ್ತೆ ಕೇಳ್ಬಿಟ್ಟು ಸತ್ಯ ಒಂದು 50 ಸಬ್ಜೆಕ್ಟ್ಗಳನ್ನ ಕೇಳ್ಬಿಟ್ಟು ರಾಜ್ಯ ಬರ್ತದೆ ಅಂತ ಹೇಳುವ ಮಾತಲ್ಲ ಇದು. ಇದು ಅರಸನಾಗಿ ಕೂತ್ಕೊಂಡು ಎಷ್ಟು ಅವನು ಆಳ್ವಣಿಕೆ ಮಾಡಿದ ಮೇಲೆ ತೀರ್ಮಾನ ಮಾಡ್ತಾನೆ, ದೇವರ ರಾಜ್ಯ ಈ ಲೋಕಕ್ಕೆ ಬರ್ತದೆ, ಎಲ್ಲಾ ಬದಲಾವಣೆ ಆಗ್ತದೆ, ತಲಾಂಗಕ್ಕೆ ಆತನ ರಾಜ್ಯವೇ ಅರಸನೇ ಇರ್ತಾನೆ, ದೇವರೇ ಇರ್ತಾನೆ ಅಂತ ತೀರ್ಮಾನ ಮಾಡುವ ಒಂದು ಅರ್ಥವನ್ನು ಅರ್ಥ ಮಾಡ್ಕೊಂಡಿದ್ದಂತ ಮನುಷ್ಯ ಅಂತ ನೋಡ್ತೀವಿ. ಹೌದು ಸಹೋದರರೇ, ಈ ತರ ಇರುವಾಗ ಇವನ ಸ್ವಲ್ಪ ಹಿಸ್ಟ್ರಿ ಎಲ್ಲ ನೋಡ್ಬೇಕಾದ್ರೆ ಏನಪ್ಪಾ ಒಂದು ಇದನ್ನ ಕೇಳಿದ್ರೆ, ಒಂದು ನೆಬೂಕದ್ನೆಚ್ಚರನ್ನ ಯಾವಾಗ ತರ್ತಾರೆ ದೇವರು ಅಂತ ಹೇಳುವಾಗ, ಯಾವಾಗ ಈ ಇಸ್ರಾಯೇಲ್ ಮಕ್ಕಳೆಲ್ಲ ಇವರು ತಪ್ಪು ಮಾಡಕ್ಕೆ ದೇವರ ಕಡೆಯಿಂದ ತಿರುಗಿ ಇವರು ಒಡಂಬಡಿಕೆ ಮೀರಿ ಎಲ್ಲ ಅವ್ರವ್ರ ಮನಸ್ತಕ್ಕದಾಗಿ ನಡ್ಸೋದಿಕ್ಕೆ ಯಾವಾಗ ಹೋದ್ರು ಆವಾಗ ತಂದೆ ದೇವರು ಮುಂದೆ ಯಾರನ್ನ ತರಿಸ್ತಾರೆ ಅಂತ ಕೇಳಿದ್ರೆ ನೆಬೂಕದ್ನೆಚ್ಚರನ್ನ ತರಿಸ್ತಾರೆ. ಈಗ ನೋಡ್ರಿ, ತಂದೆ ದೇವರು ಒಂದು ಯೋಜನೆಯನ್ನ ಇಟ್ಟಿದ್ರು. ಯಾವಾಗ ತರ್ತೀನಿ ಅಂತ ಮುಂಚೆನೆ ಅವರಿಗೆ ಒಂದು ಯೋಜನೆಯನ್ನ ಇಟ್ಟಿದ್ರು. ಆವಾಗ ನೋಡ್ರಿ, ಅರಸರುಗಳಲ್ಲೇ ನೋಡ್ಬೇಕಾದ್ರೆ ಸಹೋದರರೇ, ಅರಸರುಗಳು ಇದಾರಲ್ಲ, ಅರಸರುಗಳಲ್ಲೇ ಒಳ್ಳೆ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿರುವರು ಅಲ್ವಾ. ಯಾಕೆ ಫಸ್ಟ್ ಆಫ್ ಆಲ್ ನೋಡ್ಬೇಕಾದ್ರೆ ಸಹೋದರರೇ, ಇಸ್ರಾಯೇಲ್ ಅರಸರುಗಳು ಇದ್ದಾರಲ್ಲ, ಈ ಇಸ್ರೇಲ್ ಅರಸರುಗಳಲ್ಲೂ ಯಾರಪ್ಪ ಕೊನೆ ಅರಸನು ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ. ಮೊದಲನೇ ಅರಸನು ಯಾರು, ಕೊನೆಯ ಅರಸನು ಯಾರು ಅಂತ ಹೇಳ್ರಿ ನೋಡೋಣ, ಯಾರಾದ್ರೆ ಗೊತ್ತಿದ್ರೆ. ಮೊದಲನೇ ಅರಸನು ಸೌಲನು, ಕೊನೆಯವನು ಹಿಜ್ಕೀಯನು. ವೆರಿ ಗುಡ್. ಜೆಡೆಕಿಯಾ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ. ಮೊದಲನೇ ಅರಸನು ಯಾರಂತ ಕೇಳಿದ್ರೆ ಸೌಲನು, ಕೊನೆಯದು ಬಂದು ಯಾರಂತ ಕೇಳಿದ್ರೆ ಹೆಚ್ಕೀಯನು. ಯಾರಂತ ಕೇಳಿದ್ರೆ ಹೆಚ್ಕೀಯನು ಅಂತ ಕೇಳಿದ್ರೆ ಜೆಡೆಕಿಯನು ಅಂತ ನಮ್ಗೆಲ್ಲ ಗೊತ್ತಿದೆ ಅಲ್ವಾ. ನೋಡ, ಆತನ ಸಿಂಹಾಸನ, ತಂದೆಯ ದೇವರ ಸಿಂಹಾಸನ ಎಲ್ಲಿತ್ತು ಇನ್ನ ತನಕ ಅಂತ ಕೇಳಿದ್ರೆ ಆತನ ಇಸ್ರೇಲ್ ಅಲ್ಲೇ ಇತ್ತು. ಆ ರಾಜ್ಯ ಎಲ್ಲಿತ್ತು, ಇಸ್ರೇಲ್ ಅಲ್ಲೇ ಇತ್ತು. ಆ ಸಿಂಹಾಸನದಲ್ಲಿ ಸೌಲ್ ಅಲ್ಲಿಂದ ಪ್ರಾರಂಭ ಮಾಡಿ ಎಲ್ಲಿ ತನಕ ಅಂತ ಕೇಳಿದ್ರೆ ಆತನ ಹೆಚ್ಕೀಯನು ಜೆಡೆಕಿಯಾ ಬರೋ ತನಕ ತಂದೆ ದೇವರು ಸಿಂಹಾಸನದಲ್ಲಿ ಕೂತ್ಕೊಂಡು ಆಳ್ವಣಿಕೆ ಮಾಡ್ತಿದ್ರು. ಹೌದು, ಈಗ ತಂದೆ ದೇವರು ಆ ರಾಜ್ಯವನ್ನು ಕಿತ್ತಿ ಯಾರಿಗೆ ಕೊಡ್ತಾರೆ ಅಂತ ಕೇಳಿದ್ರೆ
ನೆಬುಕದ್ನೇಜರ್ ತನ್ನ ಸೇವಕನಾಗಿರುವ ಆ ನೆಬುಕದ್ನೇಜರಿಗೆ ಆ ರಾಜ್ಯವನ್ನು ಕೊಡಕ್ಕೆ ಆತನು ಸಿದ್ಧ ಮಾಡಿಕೊಂಡು, ಈಗ ಅದು ದೊಡ್ಡ ಯೋಜನೆ. ನಾವೆಲ್ಲ ತಿಳ್ಕೊಬಹುದು. ಏನಂತ ಕೇಳಿದ್ರೆ, ಇಸ್ರೇಲ್ ಮಕ್ಕಳು ತಪ್ಪು ಮಾಡಿದ್ರು, ಸಡನ್ ಆಗಿ ಯಾರು ಬಂದ್ರು, ನೆಬುಕದ್ನೆಸರ್ ಬಂದು ನೋಡ್ರಿ, ಅವ್ರು ಬಂದು ಆಳ್ವಣಿಕೆ ಮಾಡಿ ಅವ್ರನ್ನ ದವಾಲಿಕೆ ಮಾಡಿ ಏನ್ ಮಾಡ್ಬಿಟ್ರು, ಅಧೀನರಾಗಿ ಮಾಡ್ಬಿಟ್ರು ಅಂತ ಕೇಳುವಾಗ ತಂದೆ ದೇವ್ರು ಇವ್ರನ್ನ ಶಿಕ್ಷಿಸೆ ಮಾಡ್ತಾರ ಅಂತ ಕೇಳಿದ್ರೆ ಇಲ್ಲ, ಏರ್ಪಾಡು ಮಾಡಿದೆ ತಂದೆ ದೇವ್ರು. ಯಾವ ಕಾಲದಲ್ಲಿ ಯಾವ ಟೈಮಲ್ಲಿ ಈ ಇಸ್ರೇಲ್ ಯಜಕೇನ ನೋಡ್ಬೇಕಾದ್ರೆ ಇವರು ನೆಬುಕದ್ನೆಸರ್ ಬರ್ಬೇಕು ಅಂತ ಕೂಡ ಬರ್ದಿದ್ದೆ ತಂದೆ ದೇವ್ರು. ನೋಡ್ರಿ, ಅವಾಗ ನಮಗೆಲ್ಲ ಗೊತ್ತಿದೆ ಏನಂತ ನಾನು ಕೇಳದಂಗೆ, ಮೊದಲನೇ ಅರಸನು ಸೌಲು, ಕೊನೆಯ ಅರಸನು ಎಚೆಕೇನು, ಇವನು ಜಡೇಕಿಯ ಅಂತ ಹೇಳುವಾಗ ಇವರಲ್ಲಿ ಇದ್ದಿದ್ದಂತ ಅರಸರಲ್ಲಿ ಯಾರೇ ದೇವ್ರ ಹತ್ರ ಸರ್ಟಿಫಿಕೇಟ್ ತಗೊಂಡಿರೋ ಒಳ್ಳೆಯವನು, ಇಂಥ ಒಂದು ಅರಸನು ಇಲ್ಲಪ್ಪ ಅಂತ ಸರ್ಟಿಫಿಕೇಟ್ ತಗೊಂಡಿರೋರು ಯಾರಪ್ಪ? ಯಾರು? ದಾವೀದ ರಾಜರು. ಒಳ್ಳೆಯವನು, ಇಂಥ ಅರಸನು ಇಲ್ಲ ಅಂತ ಹೇಳಿ ಯಾರು ಒಂದು ಸರ್ಟಿಫಿಕೇಟ್ ಅಂದ್ರೆ ಒಳ್ಳೆ ಹೆಸರನ್ನ ತಗೊಂಡಿರುವ ಅರಸರುಗಳು ಯಾರು? ಹೇಳಿ ನೋಡೋಣ. ವೆರಿ ಗುಡ್. ಯಾರಂತ ಕೇಳಿದ್ರೆ ಯೆಹೋಶ. ಖಂಡಿತ ಓದನ ಒಂದು ವಾಕ್ಯ ಕೂಡ, 23ನೇ ಅಧ್ಯಾಯ 2ನೇ ಅರಸುಗಳು 23ನೇ ಅಧ್ಯಾಯ 25ನೇ ವಾಕ್ಯ. ಜೋಶ್ಯ ಅಂತ 2ನೇ ಅರಸುಗಳು 23-25. ಯೆಹೋವನ ಕಡೆಗೆ ತಿರುಗಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬಲದಿಂದಲೂ ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಿದ ಯೋಷೀಯನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ಆದರೂ ಸಾಕು ಅದನ್ನ ಹೇಳುವಾಗ ಯೋಷೀಯನಿಗೆ ನೋಡಿ, ಅಂತ ಒಂದು ಅರಸನು, ಅವನಿಗೆ ಸಮಾನವಾದ ಅರಸನು ಯಾರು ಇರ್ಲಿಲ್ಲ ಅಂತ ಹೇಳಿ, ಅಂತ ಒಂದು ಅರಸನಾಗಿದ್ನಂತೆ. ಅದೇ ತರ ಇನ್ನೊಂದು ಅರಸನು ಕೂಡ ಇದ್ರು. ಯಾರ್ರೀ ಆ ಅರಸನು? ಇನ್ನೊಬ್ನು ಯಾರ ಗೊತ್ತಿದ್ಯಾ? ಇನ್ನೊಂದು ಅರಸನು ಕೂಡ ಯಾರಂತ ಕೇಳಿದ್ರೆ ನೋಡ್ರಿ, ಇವರ ಪಿತೃ. ಓದನ ಇನ್ನೊಂದು, ಅದರಲ್ಲೇ 2ನೇ ಅರಸು 18ನೇ ಅಧ್ಯಾಯ 5ನೇ ವಾಕ್ಯ. ಎಜೆಕಿಯನು 2ನೇ ಅರಸು 18:5. ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸವಿಟ್ಟಿದ್ದನು. ಯೆಹೂದ್ಯರಲ್ಲಿ ಅವನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ನೋಡಿದ್ರ, ಈ ತರ ಒಂದು ಅರಸನ್ ಅಂತ ಕೇಳಿದ್ರೆ ಇವ್ರು ಇಬ್ರು ಅನ್ನೋ ಒಳ್ಳೆ ಒಂದು ಸರ್ಟಿಫಿಕೇಟ್ ನ ಪಡೆದುಕೊಂಡಿದ್ರು. ಹೆಚಕೇನು, ಆಮೇಲೆ ಯಾರಂತ ಕೇಳಿದ್ರೆ ಇವನು ಯೋಷಿಯಾನಿಗೆ, ಇವ್ರು ಇಬ್ಬರಲ್ಲಿ ತಗೊಂಡಿದ್ರು. ಸಹೋದರರೇ, ಒಂದು ವಿಷಯ ನಾವು ತಿಳ್ಕೊಬೇಕು. ಈ ಯೋಷಿಯನು ಅಂತ ಹೇಳುವಾಗ ಅವನು ಎಷ್ಟು ವರ್ಷದಲ್ಲಿ ಅವನು ಅರಸನಾಗಿದ್ದ ಅಂತ ಹೇಳುವಾಗ ಸುಮಾರು ಎಷ್ಟು ವಯಸ್ಸಲ್ಲಿ ಒಬ್ಬನು ಅರಸನಾಗ್ಬೇಕಾದ್ರೆ ಎಷ್ಟು ವಯಸ್ಸಲ್ಲಿ ಒಂದು ಅರಸನಾಗಿರ್ತಾನೆ ಅಂತ ಹೇಳಿದ್ರೆ, ಈ ಯೋಷಿಯನು ಎಷ್ಟು ವಯಸ್ಸಲ್ಲಿ ಅರಸನಾಗಿದ್ದ? 7ನೇ ವಯಸ್ಸಲ್ಲಿ. 7-8 ವಯಸ್ಸಲ್ಲಿ ಇವನು 7-8 ವಯಸ್ಸಲ್ಲಿ ಇವನು ಅರಸನಾಗ್ಬಿಟ್ಟ. ಈಗ ನಡೆದಿರೋ ವಿಷಯ ನೋಡ್ರಿ. ನಾನು ಏನು ಒಂದು ನಿಮ್ ಹತ್ರ ಒಂದು ಇತಿಹಾಸ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ನೆಬುಕದ್ನೆಸರ್ ಮುಂಚೆ ನಾವು ಸಬ್ಜೆಕ್ಟ್ ಒಳಗೆ ಹೋಗೋದು ಅಂತ ಕೇಳಿದ್ರೆ, ಆತನು ಹೇಳಿದಂತ ವಿಷಯದಲ್ಲಿ ಯಾವ ತರ ಒಂದು ದೀನ ಸ್ಥಿತಿಗೆ ತಂದೆ ದೇವರು ಅವನಿಗೆ ತಂದ್ರು, ಮತ್ತೆ ಅವನಿಗೆ ಗರ್ವ ಒಂದು ಸ್ಥಿತಿ ಯಾವ ತರ ಇತ್ತು ಅಂತ ನೋಡುವಾಗ ಇದೆಲ್ಲ ದೇವರ ಏರ್ಪಾಡಾಗಿತ್ತು. ಅದನ್ನ ಮೊದಲು ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ, ವಿಷಯನ ಫಸ್ಟ್ ಆ ಗರ್ವ ವಿಷಯಗಳು, ತಂದೆ ದೇವರು ಅವನಿಗೆ ಕೊಟ್ಟಿದ್ದ ಮಹಿಮೆ ಏನು ಅಂತ ಕೆಲವು ವಿಷಯ ಹೇಳ್ತಾ ಇದ್ದೀನಿ. ಇದೆಲ್ಲ ದೇವರ ಯೋಜನೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಆಗಿರುವಾಗ ಸಹೋದರರೇ ನೋಡ್ರಿ, ಒಂದು ವಾಕ್ಯ ಓದೋಣ. ಅದರಲ್ಲಿ 2ನೇ ಅರಸದಲ್ಲಿ 22ನೇ ಅಧ್ಯಾಯ 1ರಿಂದ. ಯೋಷೀಯನು ಅರಸನಾದಾಗ 8 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಚೊಚ್ಚತೂರಿನವಳು ಆದಾಯನ ಮಗಳು 4ನೇ ವಾಕ್ಯ ತನಕ ಓದ್ರಿ. ಮಗಳು ಆದ
ಎಂಬಾಕೆಯು ಅವನ ತಾಯಿ. ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿಯೇ ನಡೆದು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾದನು. ಯೋಷೀಯನು ತನ್ನ ಆಳಿಕೆಯ 18ನೆಯ ವರ್ಷದಲ್ಲಿ ಅಚಲ್ಯನ ಮಗನೂ ಮೆಷುಲ್ಲಾಮನ ಮೊಮ್ಮಗನೂ ಆದ ಶಾಫಾನನೆಂಬ ಲೇಖಕನನ್ನು ಕರೆದು ಅವನಿಗೆ, ನೀನು ಮಹಾಯಾಜಕನಾದ ಹಿಲ್ಕೀಯನ ಬಳಿಗೆ ಹೋಗಿ ಅವನಿಗೆ, ದ್ವಾರಪಾಲಕರು ಯೆಹೋವನ ಆಲಯಕ್ಕೆ ಬರುವ ಜನರಿಂದ ಕೂಡಿಸಿದ ಹಣವನ್ನು ಲೆಕ್ಕಿಸಿ ಆಲಯದ ಕೆಲಸ ಮಾಡಿಸುವ ಮಕ್ತೇಸನಿಗೆ ಅದನ್ನು ಒಪ್ಪಿಸು ಎಂದು ಹೇಳು. ಮಕ್ತೇಸನು ಅದನ್ನು ಯೆಹೋವನ ಆಲಯಕ್ಕೆ ಜೀರ್ಣೋದ್ಧಾರ ಮಾಡುವ ಬಡಗಿ, ಶಿಲ್ಪಿ, ಉಪ್ಪಾರ ಮೊದಲಾದವರ ಸಂಬಳಕ್ಕಾಗಿ ದೇವರ ಆಲಯಕ್ಕೆ ಬೇಕಾದ ಮರ, ಕೆತ್ತಿದ ಕಲ್ಲು ಇವುಗಳನ್ನು ಕೊಂಡುಕೊಳ್ಳುವುದಕ್ಕಾಗಿ ಉಪಯೋಗಿಸಲಿ. ಅವರು ನಂಬಿಗಸ್ತನಾಗಿರುವುದರಿಂದ ಸಾಕು. ಈಗ ಏನಾಯ್ತು ಅಂತ ಹೇಳಿದ್ರೆ, ಈ ಯಾರ್ರಿ ಈ ಯಶಕೇನು ಅಲ್ಲ, ಇವನು ಯಾರು, ನಮ್ಮ ಯೋಷಿಯನು 18 ವಯಸ್ಸಲ್ಲಿ ಇವನೇನಾದ ಅಂತ ಕೇಳಿದ್ರೆ ಅಲ್ಲಿ ಆಳ್ವಣಿಕೆ ಶುರು ಮಾಡ್ತಾನೆ. ಇವಾಗ ಮಾಡುವಾಗ ಮೊದಲನೇ ಕೆಲಸ ಅವನು ಮಾಡಿದಂತ ಕೆಲಸ ಏನಂತ ಕೇಳಿದ್ರೆ, ಆಳೆಯನ್ನ ಶುದ್ಧೀಕರಿಸೋದು. ಆಳೆಯನ್ನ ಶುದ್ಧೀಕರಣೆ ಮಾಡಬೇಕು ಅಂತ ಯಾರನ್ನ ಕಳಿಸ್ತಾನೆ ಕೇಳಿದ್ರೆ, ಇವನ್ನ ಕಳಿಸ್ತಾನೆ. ಯಾರು, ಒಂದು ಯಾರ್ರಿ ಅವನ ಹೆಸರೇನು, ಒಬ್ಬನ ಕಳಿಸ್ತಾನೆ. ಅವನ ಹೆಸರು ಬಂದು ಹೆಲ್ಕ್ಯ, ಏನು ಇಂಗ್ಲಿಷ್ ಅಲ್ಲಿ ಹೆಲ್ಕ್ಯ ಅಂತ ಹೇಳ್ತಾರೆ. ಇವನ್ನ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಆ ಮಹಾಯಾಜಕನಾಗಿ ಅವನ ಎಲ್ಲಿಗೆ ಕಳಿಸ್ತಾನೆ ಅಂತ ಕೇಳಿದ್ರೆ, ಹೋಗಿ ಅದನ್ನ ಶುದ್ಧೀಕರಣೆ ಮಾಡೋದಿಕ್ಕೆ ಎಲ್ಲಿಗೆ ಕಳಿಸ್ತಾನೆ, ದೇವರ ಆಲಯಕ್ಕೆ ಕಳಿಸ್ತಾನೆ. ಆಗ ಇವರಲ್ಲಿ ಏನ್ ಸಿಗುತ್ತೆ ಅಂತ ಕೇಳಿದ್ರೆ, ನೋಡ್ರಿ, ಇನ್ನ ತನಕ ಅದು ಏನಾಯ್ತು ಅಂತ ಕೇಳಿದ್ರೆ ಮುಚ್ಚುಮರಳಾಗಿ ಇತ್ತು. ಈಗ ಅವರು ಹೋಗಿದ ತಕ್ಷಣ ಅಲ್ಲಿ 8ನೇ ವಾಕ್ಯ ಓದೋಣ ಸಿಸ್ಟರ್. 8. ಮಹಾಯಾಜಕನಾದ ಹಿಲ್ಕೀಯನು ಲೇಖಕನಾದ ಶಾಫಾನನಿಗೆ, ಯೆಹೋವನ ಆಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥವು ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಕೈಯಲ್ಲಿ ಕೊಟ್ಟನು. ಶಾಫಾನನು ಓದಿದನು. ಸಾಕು. ಇವಾಗ ನೋಡ್ಬೇಕಾ ಸಹೋದರ ಸಹೋದರಿಯರೇ, ಒಂದು ಏನ್ ಸಿಕ್ಕುತ್ತೆ ಅಂತ ಕೇಳಿದ್ರೆ, ಯೆಹೋವನು ಕೊಟ್ಟಿದ್ದಂತ ಧರ್ಮಶಾಸ್ತ್ರ ಒಂದು ಎಲ್ಲಿ ಇತ್ತಂತ ಕೇಳಿದ್ರೆ, ಈ ಆಲಯವನ್ನು ಶುದ್ಧೀಕರಣೆ ಮಾಡಕ್ಕೆ ಹೋಗುವಾಗ ಅವ್ರ ಕೈಯಲ್ಲಿ ಒಂದು ಧರ್ಮಶಾಸ್ತ್ರವನ್ನು, ಒಂದು ಪುಸ್ತಕ ಸಿಗ್ತದೆ. ಇಲ್ಲಿ ಎಲ್ಲಿ ಇತ್ತಂತ ಕೇಳಿದ್ರೆ ಒಳಗೆ. ಇವಾಗ ಹಂಗಾದ್ರೆ ಏನಾಗ್ತಿತ್ತು ಅಂತ ಕೇಳಿದ್ರೆ, ಇವ್ರು ಇದ್ದಿದ್ದಂತ ರಾಜ್ಯಾಂಗದಲ್ಲಿ ಈ ಪುಸ್ತಕ ಯಾರು ತೆಗೆದು ನೋಡ್ಲೇ ಇಲ್ಲ. ಏನಾಗಿತ್ತಂತ ಕೇಳಿದ್ರೆ, ಒಂದು ಜಾಗದಲ್ಲಿ ಎಲ್ಲೋ ಒಂದು ಹಾಕ್ಬಿಟ್ಟು, ಒಂದು ಮೂಟೆಯನ್ನ ಹಾಕ್ಬಿಟ್ಟು ಅಲ್ಲೇ ಅದನ್ನ ತೆಗೆದು ಕೂಡ ನೋಡಿಲ್ಲ ಏನಂತ. ಇವಾಗ ಒಂದು ಪುಸ್ತಕ ಸಿಗ್ತದೆ ಇವರಿಗೆ. ಈ ಪುಸ್ತಕನ ತೆಗೆದು ಓದು ಅಂತ ಹೇಳುವಾಗ ಇಲ್ಲೇ ಒಂದು ದೊಡ್ಡ ವಿಚಾರ ಇರೋದು ಸಹೋದರ ಸಹೋದರಿಯರೇ. ಏನಂತ ಕೇಳುವಾಗ, ಇದು ತೆಗೆದು ಓದುವಾಗ ಏನ್ ನಡೆಯುತ್ತೆ ಗೊತ್ತಾ? ಓದನ ಹಂಗೆ ಕಂಟಿನ್ಯೂ ಮಾಡಿ. ಅನಂತರ ಅವನು ಹಿಂದಿರುಗಿ ಅರಸನ ಬಳಿಗೆ ಹೋಗಿ, ನಿನ್ನ ಸೇವಕರು ದೇವಾಲಯದಲ್ಲಿ ಸಂಗ್ರಹವಾದ ಹಣವನ್ನು ತೆಗೆದು ದೇವಾಲಯದ ಕೆಲಸವನ್ನು ಮಾಡಿಸುವ ಮಕ್ತೇಸರಿಗೆ ಒಪ್ಪಿಸಿದರು. ಇದಲ್ಲದೆ ಯಾಜಕನಾದ ಹಿಲ್ಕೀಯನು ನನಗೆ ಒಂದು ಗ್ರಂಥವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ಅದನ್ನು ಅರಸನ ಮುಂದೆ ಓದಿದನು. ಅರಸನು ಧರ್ಮೋಪದೇಶ ಗ್ರಂಥ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು, ಯಾಜಕನಾದ ಹಿಲ್ಕೀಯನು, ಶಾಫಾನನ ಮಗನಾದ ಅಹೀಕಾಮ್, ಮಿಕಾಯನು, ಅವನ ಮಗನಾದ ಅಕ್ಬೋರ್, ಲೇಖಕನಾದ ಶಾಫಾನ್, ತನ್ನ ಹಸ್ತಕನಾದ ಅಸಾಯ ಎಂಬುವರಿಗೆ, ನಮ್ಮ ಪೂರ್ವಿಕರು ನಮಗೆ ಸಿಕ್ಕಿರುವ ಈ ಗ್ರಂಥವಾಕ್ಯಗಳಿಗೆ ಕಿವಿಗೊಡದೆಯೂ ಅವುಗಳನ್ನು ಕೈಗೊಳ್ಳದೆಯೂ ಹೋದದ್ದರಿಂದ ನಾವು ಯೆಹೋವನ ಉಗ್ರ ಕೋಪಕ್ಕೆ ಪಾತ್ರರಾಗಿದ್ದೇವೆ. ಆದುದರಿಂದ ಏನಂತ ಕೇಳಿದ್ರೆ ಸಹೋದರ ಸಹೋದರರೇ, ಈ ಪುಸ್ತಕದಲ್ಲಿ ಏನಪ್ಪಾ ಇತ್ತು ಅಂತ ಹೇಳುವಾಗ ಒಂದು ದೊಡ್ಡ ಬಾಂಬ್ ಇಟ್ಟಿತ್ತು. ಏನು ಬಾಂಬು ಅಂತ ಕೇಳಿದ್ರೆ, ಈ ಪಿತೃಗಳು ಮಾಡಿದಂತ ತಪ್ಪುಗಳು ಎಲ್ಲ, ದೇವರ ಉಗ್ರ ಕೋಪ ಇವಾಗ ಏನಾಗ್ತದೆ ಅಂತ ಕೇಳಿದ್ರೆ, ಇದು ಪಿತೃಗಳು ಮಾಡಿರುವ ಎಲ್ಲಾ ವಿಷಯಗಳು ಇವಾಗ ಯಾರ ಮೇಲೆ ಬರ್ತಾ ಇದೆ ಅಂತ ಕೇಳಿದ್ರೆ, ಈ ಯೋಷಿಯ, ಈ ಅರಸನ, ಇವ್ರ ಮೇಲೆ ಇವಾಗ ಈ ಅರಸೇನೋ ಶುರುವಾಗ್ತದಲ್ಲ, ಇವಾಗ ಎಲ್ಲ ಇಸ್ರೇಲ್ ಎಲ್ಲಾ ಸಂತತಿ ಮೇಲೆ ಈಗ ಬರ್ತದೆ. ಅದು ಯಾರ ತಲೆಯಲ್ಲಿ ಬರ್ತದೆ ಅಂತ ಕೇಳಿದ್ರೆ, ಯಾರ ರಾಜ್ಯಾಂಗದಲ್ಲಿ ಬರ್ತದೆ ಅಂತ ಕೇಳಿದ್ರೆ, ಈ ಯೋಷಿಯ ಒಂದು ತಲೆಯಾಂಗದಲ್ಲಿ ಬರ್ತದೆ ಅಂತ ಹೇಳುವಾಗ ಯಾವಾಗ ಬಂತು?
ಅದು ಅಲ್ಲಿ ಒಂದು ಪುಸ್ತಕ ಇತ್ತು, ಧರ್ಮಶಾಸ್ತ್ರ ಪುಸ್ತಕ. ಆ ಪುಸ್ತಕ ತೆಗೆದು ನೋಡಿಲ್ಲ ಅಂದ್ರೆ ಅದು ಬರ್ತಿಲ್ಲ ಅವ್ರ ಮೇಲೆ, ಆ ಶಾಪ ಬರ್ತಿಲ್ಲ. ಆದ್ರೆ ಇವರು ಆಲಯವನ್ನು ಶುದ್ಧೀಕರಣ ಮಾಡಕ್ಕೆ ಹೋಗಿದ್ರು. ಒಳಗೆ ಹೋಗುವಾಗ ಅಲ್ಲಿ ಒಂದು ಪುಸ್ತಕ ಸಿಗ್ತದೆ. ಈ ಪುಸ್ತಕ ತೆಗೆದು ನೋಡಿದ ಮೇಲೆ ಆತನ ಬಟ್ಟೆಯನ್ನ ಅರ್ಥಕೊಳ್ತಾನೆ ಅಂತ ನೋಡ್ತೀವಿ. ಯಾಕಂತ ಕೇಳಿದ್ರೆ ಇವರು ಮಾಡಿದಂತ ಒಂದು ವಿಷಯ ಏನಂತೆ ಸಹೋದರ ಸಹೋದರಿಯರೇ, ಅದು ಮೋಶೆ ಮುಖಾಂತರನೇ ತಂದೆಯ ದೇವರು ಮುಂಚೆನೆ ಬರೆದು ಬಿಟ್ಟಿದ್ರು. ಈಗ ಆ ಒಂದು ದಾರಿ ತಪ್ಪಿ ಇಸ್ರೇಲ್ ಮಕ್ಕಳು ಯಾವಾಗ ಹೋಗ್ತಾರೋ ಆವಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಈ ಒಂದು ಪತ್ರೆನ ಯಾವಾಗ ಓದ್ತಾರೋ ಆವಾಗ ಅವ್ರ ಮೇಲೆ ಆ ಶಾಪವನ್ನು ಬಂದ್ಬಿಡ್ತದೆ ಅಂತ ನೋಡ್ತಾರೆ. ಹೌದು ನೋಡ್ರಿ, ಇದನ್ನ ಒಂದು ವಾಕ್ಯ ಮಾತ್ರ ಓದ್ರಿ, ಎಲ್ಲ ಓದೋದು ಬೇಡ. ಆದ್ರೆ ನೀವು ಓದ್ಬೇಕಾದ್ರೆ ನೀವು ಯಾವಾಗಾದ್ರೂ ಓದ್ಕೊಳ್ರಿ. ಧರ್ಮೋಪದೇಶ ಖಂಡದಲ್ಲಿ 31ನೇ ಅಧ್ಯಾಯ 16-18 ನೀವು 26 ತನಕ ಇರ್ತದ್ರಿ. ಈ ವಿಷಯಗಳನ್ನ ನೋಡ್ಬೇಕಾದ್ರೆ ನಾವು ಯಾವ್ದು ಓದೋಣ ಅಂತ ಕೇಳಿದ್ರೆ 31ನೇ ಅಧ್ಯಾಯದಲ್ಲಿ ಧರ್ಮೋಪದೇಶ ಖಂಡದಲ್ಲಿ 31-23 ಮಾತ್ರ ಓದ್ರಿ. 23-26 ತನಕ ಓದ್ರಿ ಸಾಕು. ಆಗ ಯೆಹೋವನು ನೂನನ ಮಗನಾದ ಯೆಹೋಶುವನಿಗೆ, ನಾನು ಇಸ್ರಾಯೇಲರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀನೇ ಅವರನ್ನು ಸೇರಿಸಬೇಕು. ಆದುದರಿಂದ ಶೂರನಾಗಿ ಧೈರ್ಯದಿಂದಿರು, ನಾನೇ ನಿನ್ನ ಸಂಗಡ ಇರುವೆನು ಎಂದು ಆಜ್ಞಾಪಿಸಿದನು. ಮೋಶೆ ಈ ಧರ್ಮಶಾಸ್ತ್ರವನ್ನು ಗ್ರಂಥ ರೂಪವಾಗಿ ಬರೆದು ಪೂರೈಸಿದಾಗ ಯೆಹೋವನ ಆಜ್ಞಾಶಾಸನಗಳ ಮಂಜೂಷವನ್ನು ಹೊರುವ ಲೇವಿಯರಿಗೆ, ನೀವು ಈ ಧರ್ಮಶಾಸ್ತ್ರ ಪುಸ್ತಕವನ್ನು ನಿಮ್ಮ ವಶಕ್ಕೆ ತೆಗೆದುಕೊಂಡು ನಿಮ್ಮ ದೇವರಾದ ಯೆಹೋವನ ಆಜ್ಞಾಶಾಸನದ ಮಂಜೂಷದ ಬಳಿಯಲ್ಲಿ ಇಡಿಯಿರಿ. ಇಸ್ರಾಯೇಲ್ಯರೇ, ಅಲ್ಲಿ ಇದು ನಿಮಗೆ ವಿರೋಧವಾಗಿ ಸಾಕ್ಷಿ ಕೊಡುವುದಾಗಿರಲಿ. ಯಾಕೆಂದರೆ ನೀವು ಹಠ ಹಿಡಿದು ಆಜ್ಞೆಗೆ ಒಳಗಾಗದವರೆಂಬುದು ನನಗೆ ತಿಳಿದೇ ಇದೆ. ನಾನು ಇನ್ನು ಜೀವದಿಂದಿರುವಾಗಲೇ ನೀವು ಯೆಹೋವನಿಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದೀರಿ. ನಾನು ಹೋದ ತರುವಾಯ ನೀವು ತಿರುಗಿ ಬೀಳುವುದು ಮತ್ತಷ್ಟು ನಿಶ್ಚಯ. ಸಾಕು, ನಿಮ್ಮ ಕುಲಗಳ ಹಿರಿಯರ ಸಾಕು ಸಿಸ್ಟರ್, ಸಾಕು. ಇಲ್ಲಿಗೆ ಏನ್ ವಿಷಯ ಅಂತ ಹೇಳಿದ್ರೆ, ಸೋದರ ಮೋಶೆಗೆ ತಂದೆಯ ದೇವರು ಏನ್ ಹೇಳ್ಬಿಟ್ಟಿದ್ರು ಅಂತ ಕೇಳಿದ್ರೆ, ಈ ಧರ್ಮಶಾಸ್ತ್ರ ಪುಸ್ತಕವನ್ನು ನೀನ್ ಏನ್ ಮಾಡು ಅಂತ ಕೇಳಿದ್ರೆ ಎಲ್ಲಾ ಬರ್ದಿ ಆ ಮಂಜಸ ಪೆಟ್ಟಿ ಇದೆಯಲ್ಲ, ಆ ಮಂಜಸ ಪೆಟ್ಟಿ ಹತ್ರ ಇಟ್ಬಿಡು. ಇದೇನಾಗುತ್ತೆ ಅಂತ ಕೇಳಿದ್ರೆ ಇಸ್ರಾಯೇಲರಿಗೆ ಇದು ಏನಾಗುತ್ತೆ, ನಿಮಗೆ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತದೆ. ಯಾವಾಗ ತಿರುಗಿ ದೇವರ ಒಂದು ವಿರುದ್ಧವಾಗಿ ಹೋಗ್ತಿರೋ ಆವಾಗ ಇದು ಕಠಿಣವಾಗಿ ಸಾಕ್ಷಿಯನ್ನು ಕೊಡ್ತದೆ. ಆವಾಗ ಅದು ಆ ಶಾಪ ತಂದೆಯ ದೇವರು ಹೇಳಿದಂತ ಆ ತೀರ್ಮಾನ ನಿಮ್ ಮೇಲೆ ಬರ್ತದೆ ಅಂತ ಹೇಳಿದ್ರು. ಆ ತನಕ ಎಷ್ಟೋ ಅರಸರು ಬಂದ್ರು, ಎಷ್ಟೋ ಅರಸರು ಹೋದ್ರು, ಆದ್ರೆ ಈ ಪುಸ್ತಕನ ಯಾರು ತೆಗೆದು ಓದಿಲ್ಲ. ಅದೇ ಪ್ರಾಬ್ಲಮ್ ಇಲ್ಲಿ. ಏನ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ತೆಗೆದು ಓದಿಲ್ಲ. ಅವ್ರವ್ರ ಪಾಡಿಗೆ ಅವ್ರವ್ರ ಸ್ಥಿತಿಯಲ್ಲಿ ಅವ್ರವ್ರ ದಾರಿಯಲ್ಲಿ ನಡೀತಾ ಇದ್ರು ಹೊತ್ತು ಈ ಪುಸ್ತಕದಲ್ಲಿ ಏನ್ ಬರ್ದಿದೆ ಅಂತ ನೋಡ್ಲೇ ಇಲ್ಲ. ಇದನ್ನ ತೆಗೆದು ನೋಡಿದ್ದು ಯಾರು? ಯೋಷಿಯ ಅರಸನು ತೆಗೆದು ನೋಡಿದ್ರು. ಇದನ್ನ ನೋಡಿದ ತಕ್ಷಣ ಏನಾಯ್ತು ಸಹೋದರರೇ ಗೊತ್ತಿದ್ಯಾ? ಏನಾಯ್ತು ಅಂತ ಕೇಳಿದ್ರೆ, ಯಾವಾಗ ತೆಗೆದು ನೋಡ್ತಾರೋ ಆವಾಗ ಆ ವಾಕ್ಯ ಅವ್ರ ಮೇಲೆ ಬಂದ್ಬಿಡ್ತದೆ. ಆ ಶಾಪ ತಂದೆ ದೇವ್ರು ಏನ್ ಬರ್ದಿಟ್ಟಿದ್ರು ಜಡ್ಜ್ಮೆಂಟ್, ಇಲ್ಲಿಗೆ ಆ ನ್ಯಾಯ ತೀರ್ಪು ಏನು ಬರ್ದಿಟ್ಟಿದ್ರು, ಆ ತೀರ್ಪು ಯಾವಾಗ ಇವ್ರು ಪುಸ್ತಕ ಓಪನ್ ಮಾಡ್ತಾರೋ, ತೆಗೆದು ನೋಡ್ತಾರೋ ಆವಾಗ ತೀರ್ಪು ಬಂದ್ಬಿಡ್ತದೆ. ಒಂದ್ ವೇಳೆ ಇವ್ರು ತೆಗ್ದಿಲ್ಲ ಅನ್ಕೊಳ್ರಿ, ಇದನ್ನ ತೆಗ್ದಿಲ್ಲ ಅಂತ ಕೇಳಿದ್ರೆ ಖಂಡಿತ ಅವಾಗ ಬರ್ತಿರ್ಲಿಲ್ಲ. ಆವಾಗ ತೆಗೆದು ನೋಡುವಾಗ ಇವಾಗ ಹೇಳ್ತಾರೆ, ಈಗ ನೀವು ಮಾಡಿದಂತ ನಿಮ್ಮ ಪಿತೃಗಳು ಮಾಡಿದಂತ ಎಲ್ಲಾ ಕಾರ್ಯಗಳು ನಿಮ್ಮ ಮೇಲೆ ಬಂದಿರೋ ಕಾರಣ ನಾನು ಕಳಿಸಿರುವ ಯಾರು ಬರ್ತಾನೆ ಅಂತ ಕೇಳಿದ್ರೆ ನನ್ನ ಸೇವಕನಾಗಿದ್ದ ಆ ನೆಬೂಕದ್ನೆಚ್ಚರನು ಬರ್ತಾನೆ ಅಂತ ಹೇಳಿ ಅವರಲ್ಲಿ ನಾನು ಆ ರಾಜ್ಯವನ್ನು ಅವನ ಕೈಗೆ ನಾನು ಕೊಡ್ತೀನಿ ಅಂತ ಇವಾಗ ಏನ್ ಮಾಡ್ಬಿಟ್ರು ಅಂತ ಕೇಳಿದ್ರೆ ಹೇಳ್ಬಿಟ್ರು. ಸಹೋದರರೇ, ಆ ವಾಕ್ಯ ಮಾತ್ರ ಓದೋಣ. ಎಲ್ಲಿಗೆ ಅಂತ ಕೇಳಿದ್ರೆ 2ನೇ ಅರಸನು 22ನೇ ಅಧ್ಯಾಯ 19-20 ಮಾತ್ರ ಓದ್ರಿ. ಬ್ರದರ್ 22ನೇ ಅಧ್ಯಾಯ 19-20 ಮಾತ್ರ. ಅದಕ್ಕೆ ಮಿಕಾಯೆಹುವು, ಅದಿರಲಿ, ಯೆಹೋವನ ವಾಕ್ಯವನ್ನು ಕೇಳು. ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡಿದ್ದನ್ನು ಪರಲೋಕ 2ನೇ ಅರಸರುಗಳು 22ನೇ ಅಧ್ಯಾಯ 19-20. ನಾನು ಈ ದೇಶವನ್ನು ನಿವಾಸಿಗಳನ್ನು
ಶಾಪ ವಿಸ್ಮಯಗಳಿಗೆ ಗುರಿ ಮಾಡುವೆನೆಂಬುದನ್ನು ನೀನು ಕೇಳಿದಾಗ ದುಃಖಪಟ್ಟು ನನ್ನ ಮುಂದೆ ತಗ್ಗಿಸಿಕೊಂಡಿದ್ದರಿಂದಲೂ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೆನು. ನಾನು ಈ ದೇಶಕ್ಕೆ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನೂ ನೋಡದೆ ಸಮಾಧಾನದಿಂದ ಮೃತಿ ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸುವೆನು ಎಂಬುವುದೇ ಎಂದು ಹೇಳಿದಳು. ಅವರು ಹಿಂದಿರುಗಿ ಬಂದು ಅರಸನಿಗೆ ಆ ಮಾತುಗಳನ್ನು ತಿಳಿಸಿದರು. ನೋಡಿದ್ರ ಸಹೋದರ ಸಹೋದರಿಯರೇ, ಈಗ ಯೋಷಿಯ ಒಂದು ಒಳ್ಳೆ ಅರಸನು. ಯೋಷಿಯ ಅಂತ ಕೇಳಿದ್ರೆ ಒಂದು ಅರಸನಾಗಿದ್ದು, ಆದ್ರೆ ಅವನು ಬಟ್ಟೆ ಎಲ್ಲ ಏನ್ ಮಾಡ್ದ ಅಂತ ಕೇಳಿದ್ರೆ ಕಿತ್ಕೊಂಡ್ಬಿಟ್ಟ. ಆದ್ರೆ ಈ ಶಾಪ ಬರ್ದಿರುವ ಪುಸ್ತಕದಲ್ಲಿ ಬರ್ದಿರುವ ಆ ಒಂದು ಶಿಕ್ಷೆಗಳು ಅಲ್ಲಿ ಅದರ ಒಂದು ಜಡ್ಜ್ಮೆಂಟ್ ಆಗ್ಲಿ ಅವ್ರ ಮೇಲೆ ಬರೋದು ಅವ್ರ ಮೇಲೆ ಬರ್ಬೇಕಾಗಿತ್ತು ಆಕ್ಚುಲಿ. ಆದ್ರೆ ಅವ್ರ ಮೇಲೆ ಬರಲ್ಲ. ಏನಕ್ಕೆ ಬಂದಿಲ್ಲ ಅಂತ ಕೇಳಿದ್ರೆ ಅವನು ಒಳ್ಳೆ ಅರಸನಾಗಿದ್ದ. ಆದ್ರಿಂದ ಆ ರಾಜ್ಯ ಕಾಲಕ್ಕೆ ಆ ಶಾಪ ಅಂತ ಕೇಳಿದ್ರೆ ಆ ಜಡ್ಜ್ಮೆಂಟ್ ಬರೋದಿಲ್ಲ. ಹಂಗಾದ್ರೆ ಯಾವಾಗಪ್ಪ ಜಡ್ಜ್ಮೆಂಟ್ ಬರುತ್ತೆ ಅಂತ ಕೇಳುವಾಗ ನಮ್ಗೆಲ್ಲ ಗೊತ್ತಿದ್ದಂಗೆ, ಯಾವಾಗ ತಂದೆ ದೇವರು ಒಬ್ಬರಿಗೆ ಜಡ್ಜ್ಮೆಂಟ್ ಕೊಡ್ತಾರೆ, ನೀನು ಪಾಪ ಮಾಡಿರೋ ಒಂದು ಪಾಪಕ್ಕೆ ಯಾವಾಗ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಕೇಳಿದ್ರೆ ಒಂದ್ ತಲಾಂಗ ಮೂರನೇ ಏನ್ರಿ ಶಿಕ್ಷೆ ಯಾರು ಕೊಡ್ತಾರೆ ಅಂತ ಕೇಳಿದ್ರೆ, ಒಂದ್ ವಾಕ್ಯ ಓದನ. ವಿಮೋಚನ ಕಾಂಡದಲ್ಲಿ 20ನೇ ಅಧ್ಯಾಯ, ವಿಮೋಚನ ಕಾಂಡ 20ನೇ ಅಧ್ಯಾಯ 5ನೇ ವಾಕ್ಯ. ಅವುಗಳಿಗೆ ಅಡ್ಡ ಬೀಳಲೂ ಬಾರದು, ಪೂಜೆ ಮಾಡಲೂ ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದುದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆಯೂ 3-4 ತಲೆಗಳವರೆವಿಗೂ ಬರಮಾಡುವವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವನಿಗೋ 1000 ತಲೆಗಳವರೆವಿಗೆ ದಯೆ ತೋರಿಸುವನಾಗಿ ಇದ್ದೇನೆ. ಸಾಕು. ಹಂಗಂತ ಕೇಳಿದ್ರೆ ನನ್ನ ವಿಷಯದಲ್ಲಿ ನೋಡ್ಬೇಕಾದ್ರೆ ಯಾರ ಮೇಲೆ ಬರುತ್ತೆ ಅಂತ ಕೇಳಿದ್ರೆ 3 ಅಥವಾ 4 ತಲಾಂಗದಲ್ಲಿ ಇರುವ ಅವ್ರ ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಆ ದೋಷವು ಯಾರ ಮೇಲೆ ಬರ್ತದೆ ಅಂತ ಕೇಳಿದ್ರೆ ಅವನ ಮೇಲೆ ಬರಲ್ಲ, 3ನೇ ಅಥವಾ 4 ತಲಾಂಗದಲ್ಲಿ ಬಂದ್ಬಿಡ್ತದೆ ಅಂತ ಹೇಳಿದ್ರು. ಅದೇ ತರ ಏನಾಯ್ತು ಗೊತ್ತಾ, ಯೋಶುವದಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಯೋಶುವನಿಗೆ ಆ ಪುಸ್ತಕ ತೆಗೆದ ಮೇಲೆ ಅವನ ಮೇಲೆ ಆ ದೋಷ ಬಂದಿಲ್ಲ. ಯಾರ ಮೇಲೆ ಬಂತಿತ್ತು ಅಂತ ಕೇಳಿದ್ರೆ ಯೋಶುವನ 4ನೇ ಮಗ ಯಾರ್ರಿ? ಯೋಶುವನ 4ನೇ ಮಗ ಯಾರು? ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಗೊತ್ತಿಲ್ಲ. ಆದ್ರೆ ಇಲ್ಲಿ ಹಾಕಿದ್ದೀವಿ ನೋಡ್ರಿ ಕೆಳಗೆ. ಯಾರಂತ ಕೇಳಿದ್ರೆ ಯೋಶಿಯಾಗೆ ಜೋಶಿಯಾ ಅಂತ ಒಂದು ಮಗ, ಜೊಹಾಶ್ ಒಂದು ಮಗ, ಜೊಹಾಚಿನ್ ಅಂತ ಒಂದು ಮಗ, ಕೊನೆ ಮಗ ಯಾರು ಗೊತ್ತಾ? ಜಡೇಕಿಯಾ. ಎಸೇಕಿಯಾ ಬಂದು ಇಚೆಕಿಯಾ ಅಂತ ಹೇಳ್ತಾನಲ್ಲ, ಅವನೇ ಕೊನೆ ಮಗ. ಈಗ ನೋಡ್ರಿ, ಆ ಪುಸ್ತಕ ತೆಗೆದ ತಕ್ಷಣವೇ ಅವನ ಮೇಲೆ ಆ ದೋಷ ಬಂದಿಲ್ಲ. ಯಾಕಂತ ಕೇಳಿದ್ರೆ ಯಾರ ಮೇಲೆ ಆ ಶಿಕ್ಷೆ ಬರ್ತದೆ ಅಂತ ಕೇಳಿದ್ರೆ 4ನೇ ತಲಾಂಗ ಮೇಲೆ ಆ ಶಿಕ್ಷೆ ಬರ್ತದೆ. ಆಗಿರುವಾಗ ಈಗ ಏನಾಯ್ತು ಅಂತ ಕೇಳಿದ್ರೆ ಅವನು ತೆಗೆದ ತಕ್ಷಣ 4ನೇ ತಲಾಂಗಗೆ ನಿನಗೆ ಆ ಶಿಕ್ಷೆ ಬರಲ್ಲ, ದೋಷ ಬರಲ್ಲ. ಯಾರಿಗ್ ಬರುತ್ತೆ ಅಂತ ಕೇಳಿದ್ರೆ 4ನೇ ತಲಾಂಗವಾಗಿರುವ ಜಡೇಕಿಯ ಮೇಲೆ ಬಂದ್ಬಿಡ್ತದೆ. ಅದಕ್ಕೆ ಕರೆಕ್ಟ್ ಆಗಿ ಏನಾಯ್ತು, ನೆಬೂಕದ್ನೆಚ್ಚರು ಇಲ್ಲಿಗೆ ಏನಾಯ್ತು ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ 4ನೇ ಕರೆಕ್ಟ್ ಆಗಿ ನೋಡ್ರಿ, ಇದು ದೇವರ ಅದಕ್ಕೆ ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂತ ಕೇಳಿದ್ರೆ, ದೇವರ ಒಂದು ಯೋಜನೆ ಯಾವತ್ತು ಎಂತ ಒಂದು ವಿಷಯ ಆಗ್ಲಿ ಅದು ತಪ್ಪೋದಿಲ್ಲ. ಆತನ ಹೇಳ್ದ 4ನೇ ತಲಾಂಗದಲ್ಲಿ ನಿನ್ನ ಆ ದೋಷ ನಿನ್ ಮೇಲೆ ಬಂದ್ಬಿಡ್ತಿದೆ ಅಂತ ಹೇಳಿದ್ರು. ಆ ದೋಷ ಬೇರೆ ಯಾರಿಲ್ಲ, ಯಾರಂತ ಕೇಳಿದ್ರೆ ನೆಬೂಕದ್ನೆಚ್ಚರು ಬಂದು ಅವ್ರನ್ನ ಸೆರೆ ಹೇಳ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ತೀವಿ. ಸರಿ, ಇವಾಗ ಏನ್ ಅರ್ಥ ಆಯ್ತು ಅಂತ ಕೇಳಿದ್ರೆ, ಆಗ ನೆಬೂಕದ್ನೆಚ್ಚರ್ಗೆ ಮುಂಚೆ ಗೊತ್ತಿರ್ಲಿಲ್ಲ. ಅವನೇ ದೊಡ್ಡ ಯುದ್ಧ ಮಾಡ್ತಾನೆ, ಅವನೇ ದೊಡ್ಡ ಏನ್ರಿ ಬಲವಂತ ಅನ್ಕೊಂಡಿದ್ದ. ಕೊನೆಗೆ ಅವನಿಗೆ ಏನ್ ಅರ್ಥ ಆಯ್ತು ಅಂತ ಕೇಳಿದ್ರೆ, ಇವ ಎಲ್ಲ ತಂದೆಯ ದೇವ್ರು ಯೆಹೋವ ದೇವನು ಅಂತ ಆತನು ಮಾಡ್ತಾ ಇರುವ ವಿಷಯಗಳಂತ ಅರ್ಥ ಮಾಡ್ಕೊಂಡೆ ಆತನ ರಾಜ್ಯ ಮಾತ್ರ ತಲಾಂಗ ಇರ್ತದೆ, ನಾವೆಲ್ಲ ಏನು ಇಲ್ಲ ಅಂತ ತೀರ್ಮಾನ ಮಾಡಕ್ಕೆ ನೆಬೂಕದ್ನೆಚ್ಚರ್ ಬಂದ್ಬಿಟ್ಟ. ಈಗ ಏನ್ ನಡೀತು, ಯಾಕಪ್ಪ ಈ ವಿಷಯ ಹೇಳ್ದ, ಇವೆಲ್ಲ ನಾವು ನೋಡಿದ್ದು ಏನಕ್ಕೆ ಈ ವಿಷಯ ಎಲ್ಲ ಹೇಳ್ದ ನೆಬೂಕದ್ನೆಚ್ಚರ್ ಅಂತ ಹೇಳುವಾಗ ಆತನಿಗೆ ಒಂದು ಕನಸು ಬರ್ತದೆ. ಆ ಕನಸಲ್ಲಿ ನಡೆದಂತ ವಿಷಯ ಹೆಂಗೆ ನೋಡ್ಬೇಕು, ದಾನಿಯೇಲನಿಗೆ ಮುಂಚೆ ಒಂದು ಕನಸು ಬಂತು ಅಲ್ವಾ? ಯಾರು? ನೆಬೂಕದ್ನೆಚ್ಚರು
ಮತ್ತೆ ಇನ್ನೊಂದು ಕನಸು, ಎರಡನೇ ಕನಸು ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಯಾರು ನೋಡ್ತಾನೆ ಅಂತ ಹೇಳಿದ್ರೆ ನೆಬೂಕದ್ನೆಚ್ಚರ್ ನೋಡ್ತಾನೆ. ಈ ಕನಸಲ್ಲಿ ನಡೆದಿದ್ದಂತ ವಿಷಯಗಳು ನಡೀತು, ಅವನಿಗೆ ನಡೆಯುವ ವಿಷಯಗಳು, ಆತನನ್ನು ಅನುಭವಿಸ್ಬಿಟ್ಟು, ಆತನನ್ನು ಏನೆಲ್ಲ ಇದರಲ್ಲಿ ಹೇಳಿದ್ಯೋ ಅದನ್ನೆಲ್ಲ ಅನುಭವಿಸ್ಬಿಟ್ಟು, ಆತನಿಗೆ ಬಂದಿದ್ದಂತ ಎಲ್ಲಾ ಸ್ಥಾನವನ್ನು ಅವನಿಗೆ ಕೆಳಗೆ ಬಿದ್ದು ಮತ್ತೆ ಅವನು ದಿನ ಸ್ಥಾನಕ್ಕೆ ಹೋಗಿ ಮತ್ತೆ ಮಾನವ ಸ್ಥಾನಕ್ಕೆ ಬರ್ತಾನೆ. ಆವಾಗ ಬರೀತಾನೆ ಈ ಪತ್ರಿಕೆ. ಆ ಪತ್ರಿಕೆನೆ ಇವಾಗ ನಾವು ಓದೋದು. ಬೇಗ ಬೇಗ ಓದ್ಬಿಡೋಣ, 10 ನಿಮಿಷದಲ್ಲಿ ಸಬ್ಜೆಕ್ಟ್ ಮುಗಿಸೋಣ. ಓಕೆ, ದಾನಿಯೇಲ 4ನೇ ಅಧ್ಯಾಯ 5ರಿಂದ ಓದ್ರಿ, 5ರಿಂದ 7 ಫಸ್ಟ್ ಓದ್ರಿ. ಹೀಗಿರಲು ನನ್ನನ್ನು ಹೆದರಿಸುವ ಒಂದು ಕನಸನ್ನು ಕಂಡೆನು. ಹಾಸಿಗೆಯಲ್ಲಿ ನನಗುಂಟಾದ ಯೋಚನೆಗಳು, ನನ್ನ ಮನಸ್ಸಿಗೆ ಬಿದ್ದ ಸ್ವಪ್ನಗಳು ನನ್ನನ್ನು ಕಳವಳಗೊಳಿಸಿದವು. ಆದದರಿಂದ ಕನಸಿನ ಅರ್ಥವನ್ನು ನನಗೆ ತಿಳಿಸಲಿಕ್ಕೆ ಬಾಬೇಲಿನ ವಿದ್ವಾಂಸರೆಲ್ಲರನ್ನೂ ಕರೆತರುವ ಹಾಗೆ ಆಜ್ಞಾಪಿಸಿದೆನು. ಜೋಯಿಸರು, ಮಂತ್ರವಾದಿಗಳು, ಪಂಡಿತರು, ಶಕುನಿಕರು ಇವರು ಸಮ್ಮುಖಕ್ಕೆ ಬಂದಾಗ ನಾನು ಆ ಕನಸನ್ನು ತಿಳಿಸಲು ಅವರು ಅದರ ಅಭಿಪ್ರಾಯವನ್ನು ವಿವರಿಸಲಾರದೆ ಹೋದರು. ನೋಡಿದ್ರೆ ಈಗ ಏನಾಯ್ತು ಅಂತ ಕೇಳಿದ್ರೆ, ಈಗ ನಾನು ಒಂದು ಹಾಸಿಗೆಯಲ್ಲಿ ಮಲಗ್ತಾ ಇರುವಾಗ ನನಗೆ ಎದುರಿಸುವ ಒಂದು ಕನಸನ್ನು ಬಂತು. ಆ ಕನಸು ಏನಂತ, ಮತ್ತೆ ಆ ಕನಸು ಅವಾಗ ಮುಂಚೆ ಇದ್ದಿದ್ದಂತ ಒಂದು ವಿಷಯ ಕನಸು ಏನಾಗ್ಲಿಲ್ಲ ಅಂತ ಹೇಳಿದ್ರೆ ಮರ್ತೇ ಬಿಟ್ಟ. ಆದ್ರೆ ಇಲ್ಲಿಗೆ ಆ ಕನಸು ನನಗೆ ಬಂದಿತ್ತು. ಆ ಕನಸನ್ನು ಬಿಡಿಸಿ ಹೇಳೋದಿಕ್ಕೆ ನಾನು ಎಲ್ಲರನ್ನೂ ಕರೆಸಿದೆ, ಆದ್ರೆ ಇವ್ರು ಯಾರು ಅದನ್ನ ವಿವರಣೆ ಕೊಡಕ್ಕೆ ಆಗ್ತಿಲ್ಲ ಅಂತ ಹೇಳಿ ಇವಾಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಆದ್ರೆ ಮತ್ತೆ ಒಂದು ವಾಕ್ಯ 8, 9 ಓದನ. ನನ್ನ ದೇವರ ಹೆಸರು ಸೇರಿಸುವ ಬೆಲ್ತೆಶಚ್ಚರನೆಂಬ ಅಡ್ಡ ಹೆಸರನ್ನು ಹೊಂದಿದವನೂ ಪರಿಶುದ್ಧ ದೇವರುಗಳ ಆತ್ಮವುಳ್ಳವನೂ ಆದ ದಾನಿಯೇಲನು ಕಟ್ಟ ಕಡೆಯಲ್ಲಿ ನನ್ನ ಸನ್ನಿಧಿಗೆ ಬರಲು ನಾನು ಆ ಕನಸನ್ನು ಅವನಿಗೆ ಹೀಗೆ ತಿಳಿಸಿದೆನು. ಬೆಲ್ತೆಶಚ್ಚರನೇ, ಜೋಯಿಷರಲ್ಲಿ ಪ್ರಧಾನನೇ, ಪರಿಶುದ್ಧ ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಯಾಗಿದೆ ಎಂದು ತಿಳಿದಿದ್ದೇನೆ. ಯಾವ ರಹಸ್ಯವೂ ನಿನಗೆ ಅಶೋಧ್ಯವಲ್ಲವೆಂಬುದು ನನಗೆ ಗೊತ್ತು. ಆದದರಿಂದ ನಾನು ಕಂಡ ಕನಸನ್ನು ಅದರ ಅರ್ಥವನ್ನು ನನಗೆ ತಿಳಿಸು. ನಾನು ಹಾಸಿಗೆಯ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸುಗಳು ಇವೆ. ಇಗೋ, ಲೋಕದ ನಡುವೆ ಬಹು ಎತ್ತರವಾದ ಒಂದು ವೃಕ್ಷವನ್ನು ಕಂಡೆನು. ಆ ವೃಕ್ಷವು ಬೆಳೆದು ಬಲಗೊಂಡಿತು, ಅದರ ತುದಿಯು ಆಕಾಶವನ್ನು ಮುಟ್ಟಿತು. ಅದು ಭೂಲೋಕದ ಕಟ್ಟ ಕಡೆಗೆ ಕಾಣಿಸುತ್ತಿತ್ತು. ಅದರ ಎಲೆಗಳು ಅಂದ ಹಣ್ಣುಗಳು ಬಹಳ. ಅದರಿಂದ ಎಲ್ಲಕ್ಕೂ ಆಹಾರ, ನೆರಳು, ಭೂಜಂತುಗಳಿಗೆ ಆಶ್ರಯ, ಕೊಂಬೆಗಳಿಗೆ, ಆಕಾಶ ಪಕ್ಷಿಗಳಿಗೆ ನೆಲೆ. ಅದು ಸಕಲ ಜೀವಿಗಳಿಗೂ ಜೀವನ. ನಾನು ಹಾಸಿಗೆಯ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸಿನಲ್ಲಿ ಆ ನಿಮಿಷನಾದ ದೇವದೂತನು ಆಕಾಶದಿಂದಿಳಿದು ಗಟ್ಟಿಯಾಗಿ ಕೂಗಿ, ವೃಕ್ಷವನ್ನು ಕಡೆಯಿರಿ, ಕೊಂಬೆಗಳನ್ನು ಕತ್ತರಿಸಿರಿ, ಎಲೆಗಳನ್ನು ಉದುರಿಸಿರಿ, ಹಣ್ಣುಗಳನ್ನು ಚೆಲ್ಲಿರಿ, ಮೃಗಗಳು ನೆರಳನ್ನು ಬಿಟ್ಟು ಬಿಡಲಿ, ಪಕ್ಷಿಗಳು ರೆಂಬೆಗಳನ್ನು ತೊರೆದು ಹೋಗಲಿ, ಆದರೆ ಬುಡದ ಮೋಟನ್ನು ನೆಲದಲ್ಲಿ ಉಳಿಸಿ ಕಬ್ಬಿಣ ತಾಮ್ರಗಳ ಪಟ್ಟಿಯನ್ನು ಅದಕ್ಕೆ ಬಿಗಿಯಿರಿ. ಅಡವಿಯ ಹುಲ್ಲು ಅದರ ಸುತ್ತ ಬೆಳೆದಿರಲಿ, ಆಕಾಶದ ಇಬ್ಬನಿಯು ಅದನ್ನು ತೋರಿಸಲಿ. ಆಮೇಲೆ ಓದನ. ಇವಾಗ ನಡೆದಿದ್ದಂತ ವಿಷಯ, ಒಂದು ಕನಸು ನಾನು ಕಂಡೆ. ಈಗ ದಾನಿಯೇಲನ ಕರೆಸಿ ನಾನು ಒಂದು ಕನಸು ಕಂಡೆ, ಅದನ್ನ ಏನು ಅಂತ ನನಗೆ ಗೊತ್ತಿಲ್ಲ, ಅದನ್ನ ಬಿಡಿಸಿ ಹೇಳು ಅಂತ ಹೇಳುವಾಗ ಆತನ ತಂದೆಯ ದೇವರು ಒಂದೇ ಒಬ್ಬನೇ, ಬೆಲ್ತೆಶಚ್ಚರ ಎನ್ನುವ ಪವಿತ್ರಾತ್ಮ ಹೊಂದಿರೋ ಒಬ್ಬನೇ, ಆ ದಾನಿಯೇಲ ಒಬ್ಬನೇ ಅದನ್ನ ಹೇಳೋಕ್ ಸಾಧ್ಯ ಅಂತ ಹೇಳಿ ಆತನ ಹತ್ರ ಆತನ ಒಂದು ಕನಸನ್ನ ಹೇಳ್ತಾನೆ. ಆ ಕನಸು ಏನಂತ ಕೇಳಿದ್ರೆ, ಒಂದು ದೊಡ್ಡ ಏನ್ರಿ ಅದು ಒಂದು ಮರ ಅಂತ ಹೇಳ್ತಾರ, ಅದಕ್ಕೆ ಏನ ವೃಕ್ಷ ಅಂತ ಹೇಳ್ತಾರ, ವೃಕ್ಷ. ಒಂದು ದೊಡ್ಡ ವೃಕ್ಷವನ್ನು ನೋಡ್ತೀನಿ. ಅದರಲ್ಲಿ ಇದ್ದಿದ್ದಂತ ಎಳೆ ಹಣ್ಣುಗಳೆಲ್ಲ ಇತ್ತು. ಅದ್ರ ಕೆಳಗೆ ನೋಡ್ಬೇಕಾದ್ರೆ ಅದರ ವಾಸ ಮಾಡ್ತಿದ್ದಂತ ಎಲ್ಲಾ ಪ್ರಾಣಿಗಳು, ಪಕ್ಷಿಗಳೆಲ್ಲ ಇತ್ತು ಅಂತ ಹೇಳ್ತಾನೆ. ಅದ್ ಏನಾಯ್ತು ಅಂತ ಕೇಳಿದ್ರೆ, ಅದನ್ನ ನೋಡ್ತಾ ಇರುವಾಗ್ಲೇ ಮೇಲಿಂದ ಒಂದು ದೂತನು ಅದನ್ನ ಏನಾಯ್ತು ಅಂತ ಕೇಳಿದ್ರೆ ಬಂದು ನೋಡುವ, ಅದ್ರ ಮೇಲೆ ಬಿದ್ದಿದ್ದಂತ ಆ ಹಿಬ್ನಿ ಏನಾಗ್ತಾ ಇತ್ತು ಅಂತ ಕೇಳಿದ್ರೆ ಮೇಲೆ ಬೀಳ್ತಾ ಇತ್ತು. ಅದನ್ನ ಕಡ್ದಾಕು ಅಂತ ಹೇಳಿ ಅದನ್ನ ಕಡ್ದಾಕದ ಮೇಲೆ ಆ ಕಬ್ಬಿಣದ ಒಂದು ಪಟ್ಟಿಯನ್ನ ಹಾಕು, ಆಮೇಲೆ ಒಂದು ತಾಮ್ರದ ಒಂದು ಪಟ್ಟಿಯನ್ನ ಹಾಕಿ ಅದನ್ನ ಏನ್ ಮಾಡೋದು ಕೇಳಿದ್ರೆ, ಅದನ್ನ ಆ ಬುಡವನ್ನು
ಅದನ್ನ ಹಾಕಿ ಅದನ್ನ ಮುಚ್ಚಿ ಅಂತ ಹೇಳೋದಂತ ನೋಡ್ತೀವಿ. ಸಹೋದರ ಸಹೋದರಿಯರೇ, ಇವು ನೋಡಿ, ಈ ಒಂದು ಕನಸು ಆದ್ಮೇಲೆ ಇದನ್ನ ಹೇಳ್ತಾನೆ. ಇದು ಏನು ಅಂತ ಅವನಿಗೆ ಇನ್ನು ಅರ್ಥ ಆಗ್ಲಿಲ್ಲ. ಅದೇ ತರ ಏನಾಯ್ತು ಅಂತ ಕೇಳಿದ್ರೆ, ಮತ್ತೆ ವಾಕ್ಯ ಓದೋಣ ಸಿಸ್ಟರ್. ಯಾವುದು ಎಲ್ಲಿಂದ ಓದೋಣ ಅಂತ ಕೇಳಿದ್ರೆ 4ನೇ ಅಧ್ಯಾಯ 15ರಿಂದ ಓದ್ರಿ. 15, 16. ಆದರೆ ಬುಡದ ಮೋಟನ್ನು ನೆಲದಲ್ಲಿ ಉಳಿಸಿ, ಕಬ್ಬಿಣ ತಾಮ್ರಗಳ ಪಟ್ಟಿಯನ್ನು ಅದಕ್ಕೆ ಬಿಗಿಸಿ, ಅಡವಿಯ ಹುಲ್ಲು ಅದರ ಸುತ್ತ ಬೆಳೆದಿರಲಿ, ಆಕಾಶದ ಇಬ್ಬನಿಯು ಅದನ್ನು ತೊಯಿಸಲಿ, ಭೂಮಿಯ ಹುಲ್ಲು ಮೃಗಗಳಿಗೆ ಗತಿಯಾದಂತೆ ಅದಕ್ಕೆ ಗತಿಯಾಗಲಿ, ಅದಕ್ಕೆ ಮನುಷ್ಯ ಹೃದಯವು ಹೋಗಿ ಮೃಗದ ಹೃದಯವು ಬರಲಿ, ಹೀಗೆ ಇದಕ್ಕೆ 7 ವರ್ಷ ಕಳೆಯಲಿ. ಇದು ಅನಿಮಿಷರ ತೀರ್ಮಾನ, ದೇವರ ತೀರ್ಪು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳಿಕೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರನ್ನು ಅದರ ಮೇಲೆ ನೇಮಿಸುತ್ತಾನೆಂಬುದು ಜೀವಂತರಿಗೆ ತಿಳಿದು ಬರಬೇಕೆಂದೇ ಈ ತೀರ್ಮಾನವಾಯಿತು ಎಂದು ಸಾರಿದನು. ರಾಜನಾದ ನೆಬೂಕದ್ನೆಚ್ಚರನೆಂಬ ನಾನು ಈ ಕನಸನ್ನು ಕಂಡೆನು. ಬೆಲ್ತೆಶಚ್ಚರನೇ, ನನ್ನ ರಾಜ್ಯದ ಸಕಲ ವಿದ್ವಾಂಸರಲ್ಲಿ ಯಾರೂ ಅದರ ಅರ್ಥವನ್ನು ತಿಳಿಸಲಾರರು. ನೀನು ಅದನ್ನು ತಿಳಿಸು. ಪರಿಶುದ್ಧ ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಸಿರುವುದರಿಂದ ನೀನು ಶಕ್ತನೇ ಸರಿ. ನೋಡಿದ್ರ, ಆ ತರ ಇರುವಾಗ ಈ ಕನಸು ಏನಂತ ನನಗೆ ಅರ್ಥ ಆಗಿಲ್ಲ, ಇದನ್ನ ತಿಳಿಸು ಅಂತ ಹೇಳೋದಂತ ನೋಡ್ತೀವಿ. ಸಹೋದರ ಸಹೋದರಿ, ಇವಾಗ ಇದನ್ನ ನೆಬೂಕದ್ನೆಚ್ಚರ ಬರೆಯುವಾಗ ಈ ಕನಸೆಲ್ಲ ಮುಗಿದಿತ್ತು. ಈ ಕನಸಲ್ಲಿ ಬರ್ದಿದ್ದಂತ ವಿಷಯಗಳೆಲ್ಲ ನಡೆದು ಬಿಡ್ತಿತ್ತು. ಎಲ್ಲ ನಡೆದ ಮೇಲೆ ಆತನು ದಿನಸ್ಥಿತಿಗೆ ತಂದು ಬಿಟ್ಟಿದ್ರು. ಆಮೇಲೆ ಅವನು ಬಿದ್ದು ಮತ್ತೆ ಎದ್ದು ಅವನು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ತಂದೆಯಾರು ಆ ಉನ್ನತ ಸ್ಥಾನಕ್ಕೆ ಅವನು ಕೂತ್ಕೊಳ್ಳುವಾಗ ಇದನ್ನ ಬರೀತಾನೆ. ಈಗ ಬರೆಯುವಾಗ ಸಹೋದರ ಸಹೋದರಿಯರೇ, ಈ ವಿಷಯಗಳೆಲ್ಲ ಏನು ಅಂತ ಹೇಳುವಾಗ, ಇವಾಗ ಇದನ್ನ ವಿಷಯ ದಾನಿಯೇಲು ಈ ವಿಷಯ ಹೇಳ್ತಾನೆ. ಏನಪ್ಪ ಆ ವೃಕ್ಷ ಏನು, ಆ ದೊಡ್ಡ ವೃಕ್ಷಗಳೇನು, ಅದರಲ್ಲಿದ್ದಂತ ಫಳಗಳೇನು, ಅದರಿಂದ ಎಳೆಗಳೇನು, ಅದರಿಂದ ಅಲ್ಲಿದ್ದ ಪ್ರಾಣಿಗಳು ಯಾವುದು, ಪಕ್ಷಿಗಳು ಯಾವುದು ಅಂತ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಎಲ್ಲ ವಿವರಣೆ ಕೊಡ್ತಾನೆ. ಒಂದೊಂದು ಕೂಡ ಒಂದು ವಿವರಣೆ ಕೊಡ್ತಾನೆ ಅಲ್ವಾ. ಇವಾಗ ಅದನ್ನ ಓದಕ್ಕೆ ನಮಗೆ ಟೈಮ್ ಇಲ್ಲ, ಆದ್ರೆ ಕೂಡ ಒಂದು 5 ನಿಮಿಷದಲ್ಲಿ ನನ್ನ ಸಬ್ಜೆಕ್ಟ್ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ವಿಷಯ ಹೇಳ್ಬಿಡ್ತೀನಿ ಸಹೋದರ ಸಹೋದರಿಯರೇ. ಹಾಗೆ ಇವಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಈ ಓದನ ಸಿಸ್ಟರ್ ಅದರಲ್ಲಿ 4ನೇ ಅಧ್ಯಾಯ 20 ಓದ್ರಿ. 4ನೇದು 20ರಿಂದ 24 ತನಕ ಓದ್ರಿ. ಯಾವ ವೃಕ್ಷವು ಬೆಳೆದು ಬಲಗೊಂಡು ಆಕಾಶಕ್ಕೆ ತುದಿಯನ್ನು ಮುಟ್ಟಿಸುತ್ತಾ ಲೋಕವನ್ನೆಲ್ಲ ಕಾಣಿಸುತ್ತಾ ಅಂದವಾದ ಎಲೆಗಳನ್ನು ಬಹಳ ಹಣ್ಣುಗಳನ್ನು ಬಿಡುತ್ತಾ ಎಲ್ಲಕ್ಕೂ ಆಹಾರವನ್ನು ಒದಗಿಸುತ್ತಾ ತನ್ನ ಬೆರಳನ್ನು ಭೂಜಂತುಗಳಿಗೆ ಆಶ್ರಯವಾಗಿಯೂ ತನ್ನ ಕೊಂಬೆಗಳನ್ನು ಆಕಾಶ ಪಕ್ಷಿಗಳಿಗೆ ನೆಲೆಯಾಗಿಯೂ ಮಾಡುತ್ತಾ ಕನಸಿನಲ್ಲಿ ನಿನಗೆ ತೋರಿತೋ ಆ ವೃಕ್ಷವು ನೀನೇ. ರಾಜ, ನೀನು ಬೆಳೆದು ಬಲಗೊಂಡಿದ್ದಿ, ನಿನ್ನ ಮಹಿಮೆಯು ವೃದ್ಧಿಯಾಗಿ ಆಕಾಶಕ್ಕೆ ಮುಟ್ಟಿದೆ, ನಿನ್ನ ಆಳಿಕೆಯು ಲೋಕದ ಕಟ್ಟ ಕಡೆಗೂ ವ್ಯಾಪಿಸಿದೆ. ಅನಿಮಿಷನಾದ ದೇವದೂತನು ಆಕಾಶದಿಂದಿಳಿದು ವೃಕ್ಷವನ್ನು ಕಡಿದು ಹಾಳು ಮಾಡಿರಿ ಅಂದರೆ, ಬುಡದ ಮೋಟನ್ನು ನೆಲದಲ್ಲಿ ಉಳಿಸಿ, ಕಬ್ಬಿಣ ತಾಮ್ರಗಳ ಪಟ್ಟಿಯನ್ನು ಅದಕ್ಕೆ ಬಿಗಿಯಿರಿ, ಅಡವಿಯ ಹುಲ್ಲು ಅದರ ಸುತ್ತ ಬೆಳೆದಿರಲಿ, ಆಕಾಶದ ಇಬ್ಬನಿಯು ಅದನ್ನು ತೋಯಿಸಲಿ, ಇದಕ್ಕೆ 7 ವರ್ಷ ಕಳೆಯುವ ತನಕ ಕಾಡು ಮೃಗಗಳ ಸಹವಾಸದ ಗತಿಯು ಬರಲಿ ಎಂದು ಸಾರುವುದನ್ನು ರಾಜನಾದ ನೀನು ನೋಡಿದ್ದೀಯಲ್ಲ. ರಾಜನೇ, ಇದರ ತಾತ್ಪರ್ಯವೇನೆಂದರೆ, ಎನ್ನೊಡೆಯನಾದ ಅರಸನಿಗೆ ಉಂಟಾಗುವ ಪರಾತ್ಪರನ ತೀರ್ಪು ಹೀಗೆ: ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ, ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು, ಆಕಾಶದ ಇಬ್ಬನಿಯು ನಿನ್ನನ್ನು ತೊಯಿಸುವುದು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ. ವಾಯ್ಸ್ ಕಟ್ ಆಯ್ತು ನಿಮ್ದು. ವಾಯ್ಸ್ ಕಟ್ ಆಯ್ತು ಸಿಸ್ಟರ್. ಕಳೆಯುವ ತನಕ ಕಾಡು ಮೃಗಗಳ ಸಹವಾಸ ಗತಿಯು ಬರಲಿ ಎಂದು ಸಾರುವುದನ್ನು ರಾಜನಾದ ನೀನು ನೋಡಿದ್ದೀಯಲ್ಲ. ರಾಜನೇ, ಇದರ ತಾತ್ಪರ್ಯವೇನೆಂದರೆ, ಎನ್ನೊಡೆಯನಾದ ಅರಸನಿಗೆ ಉಂಟಾಗುವ ಪರಾತ್ಪರನ ತೀರ್ಪು ಹೀಗಿದೆ: ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು
ಕಾಡು ಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಆಕಾಶದ ಇಬ್ಬನಿಯು ನಿನ್ನನ್ನು ತೊಯಿಸುವುದು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನಗೆ ತಿಳಿದು ಬರುವುದರೊಳಗಾಗಿ 7 ವರ್ಷ ನಿನಗೆ ಹೀಗೆ ಕಳೆಯುವುದು. ವೃಕ್ಷದ ಬುಡದ ಮೋಟನ್ನು ಉಳಿಸಿರಿ ಎಂದು ಅಪ್ಪಣೆಯಾಯಿತಲ್ಲ. ಅದರ ತಾತ್ಪರ್ಯವೇನೆಂದರೆ ಪರಲೋಕಕ್ಕೆ ಸರ್ವಾಧಿಕಾರ ಉಂಟೆಂಬುದನ್ನು ನೀನು ತಿಳಿದುಕೊಂಡ ನಂತರ ನಿನ್ನ ರಾಜ್ಯವು ನಿನಗೆ ಸ್ಥಿರವಾಗುವುದು ಎಂಬುವುದೇ. ಆದ ಕಾರಣ ಅರಸೇ, ಈ ನನ್ನ ಬುದ್ಧಿವಾದವು ನಿನಗೆ ಒಪ್ಪಿಗೆಯಾಗಲಿ. ನೀನು ಧರ್ಮವನ್ನು ಆಚರಿಸಿ ನಿನ್ನ ಪಾಪಗಳನ್ನು ನಾಶಗೊಳಿಸು. ಬಡವರಿಗೆ ಕರುಣೆಯನ್ನು ತೋರಿಸಿ ನಿನ್ನ ಅಪರಾಧಗಳನ್ನು ಧ್ವಂಸ ಮಾಡು. ಇದರಿಂದ ನಿನ್ನ ನೆಮ್ಮದಿಯ ಕಾಲವು ಹೆಚ್ಚಾದೀತು ಎಂಬುದಕ್ಕೆ ಮಾಡಿದನು. ಸರಿ, ಈಗ ಏನ್ ಹೇಳ್ದಂತ ಹೇಳಿದ್ರೆ ದಾನಿಯೇಲ್ ಹೇಳಿದಂತ ವಿಷಯಗಳಲ್ಲಿ ಇವೆಲ್ಲ ಇತ್ತು. ಇದು ಯಾರಪ್ಪ ಅಂತ ಹೇಳಿದ್ರೆ ಅದು ನೀನೇ ಅಂತ ಹೇಳ್ಬಿಟ್ಟ. ಸಹೋದರ ಸಹೋದರರೇ, ಈಗ ಇವನ್ನ ನೆಬೂಕದ್ನೆಚ್ಚರನ ನೋಡಿ ನೀನೇ ಆ ಒಂದು ವೃಕ್ಷ ಅಂತ ಹೇಳ್ಬಿಟ್ಟು ನಿನ್ನಿಂದ ನೀನು ಮಾಡಿದಂತ ಅರಸ ಒಂದು ರಾಜಾಂಗ ಮಾಡುವಾಗ ಅದರಲ್ಲಿ ಸಿಕ್ಕಿದಂತ ಲೋಕಕ್ಕೆ ಸಿಕ್ಕಿದಂತ ಆ ಫಲವು, ಆದ್ರಿಂದ ಆ ಬುಡ ಕೆಳಗೆ ಇದ್ದಿದ್ದಂತ ಎಲ್ಲ ಪಕ್ಷಿಗಳು ಮತ್ತೆ ಆ ಮೃಗಗಳು, ಅಲ್ಲಿದ್ದಂತ ಪ್ರಾಣಿಗಳು, ಇವೆಲ್ಲ ಯಾರಂತ ಕೇಳಿದ್ರೆ ಬೇರೆ ಜನಾಂಗಗಳೆಲ್ಲ ಅಲ್ಲಿ ರಾಜಾಂಗಗಳೆಲ್ಲ ಇದ್ದು ನೀನೇ ಅವರಿಗೆ ಪೋಷಣೆ ಮಾಡ್ತಿದ್ದೆ, ಎಲ್ಲಾ ವಿಷಯಗಳನ್ನು ಬಂದಿತ್ತೆ. ಆದ್ರೆ ನಿನ್ನಲ್ಲಿ ಬಂದಿದ್ದಂತ ಒಂದು ವಿಷಯ ಏನಂತ ಕೇಳಿದ್ರೆ ಅಲ್ಲಿ ನಿನಗೆ ಬಂದಿದ್ದಂತ ಆ ಹೆಮ್ಮೆದಿಂದ ತಂದೆಯ ದೇವರು ಕೊಡುವ ಶಿಕ್ಷೆ ನಿನಗೆ ಏನಂತ ಕೇಳಿದ್ರೆ 7 ವರ್ಷ ಕಾಲ ನೀನು ಹೆಂಗೆ ದಣಂಗೆ ನೀನು ಏನ್ ಮಾಡ್ತೀಯ ಅಂತ ಕೇಳಿದ್ರೆ ಉಳ್ಳನ್ನ ತಿನ್ನುತ್ತೀಯಾ ಅಂತ ಹೇಳಿದ್ರು. ಅವಾಗ ಏನ್ ಹೇಳ್ತಾರೆ, ಅದನ್ನ ಬುಡನ್ನ ಕಟ್ ಮಾಡಿ ಅದನ್ನ ಮೇಲೆ ಹಾಕುವ ಕಬ್ಬಿಣ ಪಟ್ಟಿ ಮತ್ತೆ ಆ ತಾಮ್ರದ ಪಟ್ಟಿಯನ್ನ ಹಾಕಿದ ಮೇಲೆ ಅದ್ರ ಮೇಲೆ ಕೂಡ ಏನೇ ಹಾಕಿದ್ರು ಕೂಡ ಬುಡದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಕಟ್ ಮಾಡ್ಬಿಟ್ರು. ಅದು ಆ ಒಂದು ವಿಷವನ್ನ ಕಟ್ ಮಾಡ್ಬಿಟ್ರು, ಅದನ್ನ ಕಡ್ದು ಹಾಕಿದ್ರು. ಆದ್ರೆ ಅದು ಸಾಯ್ದಿರ ಇರೋದಕ್ಕೆ ಅದ ಮೇಲೆ ಹಿಬ್ಬಿಣಿಯನ್ನ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಹಿಬ್ಬಿಣಿಯನ್ನ ಹೊಳಿಸ್ತಾ ಇದ್ದಾರೆ. ಹಿಬ್ಬಿಣಿಯನ್ನ ಹಾಕಿ ಅದನ್ನ ಉಸಿರಾಗಿಡೋದಿಕ್ಕೆ ಆ ಹಿಬ್ಬಿಣಿಯನ್ನ ಕೊಡ್ತಾ ಇದ್ದಾರೆ. ಹಾಗೆ ಮತ್ತೆ ಏನಾಗುತ್ತೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ನೆಬೂಕದ್ನೆಚ್ಚರನು ಅದೇ ತರ ಏನಾಯ್ತು ಅವನು ಮನಸ್ಸಲ್ಲಿ ಆ ಹೆಮ್ಮೆ ಯಾವಾಗ ಇದನ್ನ ಮರ್ತು ಬಿಟ್ಟ ಅವನು. ಯಾಕೆಂದ್ರೆ ಈ ಕನಸು ಬಂದ ಮೇಲೆ 1 ವರ್ಷ ಕಾಲ ಇವ್ನು 1 ವರ್ಷ ಕಾಲ ಏನ್ ಮಾಡ್ತಿದ್ದ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅದನ್ನ ನಡೆದು 1 ವರ್ಷ ಕಾಲ ಮರ್ತೇ ಬಿಟ್ಟ ಏನ್ ನಡೀತು ಅಂತ. ಆದ್ರೆ ನೆಬೂಕದ್ನೆಚ್ಚರನು ಮತ್ತೆ ಅವನಿಗೆ ಆ ಹೆಮ್ಮೆ ಅಂತ ಬರುವಾಗ ಏನ್ ನಡೀತು ಅಂತ ಕೇಳಿದ್ರೆ ಒಂದು ವಾಕ್ಯ ಮಾತ್ರ ಓದ್ರಿ, ಮಿಕ್ಕಿದೆಲ್ಲ ನಾನೇ ಹೇಳ್ಬಿಡ್ತೀನಿ. ಆಮೇಲೆ 4ನೇ ಅಧ್ಯಾಯ 28 30 ತನಕ ಓದ್ರಿ. ಇದೆಲ್ಲಾ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. 12 ತಿಂಗಳು ಕಳೆದ ನಂತರ ಅವನು ಬಾಬೇಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು. ಈ ಮಾತು ಅವನ ಬಾಯಿಂದ ಹೊರಡುತ್ತಿರುವಾಗ ಅರಸನಾದ ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿಯನ್ನು ಕೇಳು. ರಾಜ್ಯವು ನಿನ್ನಿಂದ ತೊಲಗಿದೆ. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನ್ನ ತಿಳುವಳಿಕೆಗೆ ಬರುವುದರೊಳಗಾಗಿ 7 ವರ್ಷ ನಿನಗೆ ಹೀಗೆ ಕಳೆಯುವುದು ಎಂದು ಆಕಾಶವಾಣಿಯಾಯಿತು. ಸಾಕು. ಇವಾಗ ನೋಡ್ಬೇಕಾದ್ರೆ ಆಕಾಶದಿಂದ ಈಗ ಏನಾಯ್ತು ಅಂತ ಕೇಳಿದ್ರೆ ಸಾಕು. ಇವಾಗ ಏನಾಯ್ತು ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ನಾನು ಹೇಳ್ಬಿಡ್ತೀನಿ ಈಗಲೇ. ಏನಾಯ್ತು ಅಂತ ಕೇಳಿದ್ರೆ ಆತನ ಮನಸ್ಸಲ್ಲಿ ತನ್ನ ಕನಸು ಬಂದಿರೋದು, ದಾನಿಯಲ್ಲಿ ಹೇಳಿರುವ ವಿಷಯಗಳನ್ನ ಮರೆತಿದ ಮೇಲೆ ಇವನು ಮತ್ತೆ ಅವನಲ್ಲಿ ಒಂದು ಹೆಮ್ಮೆ ಉಂಟಾಯ್ತು. ಏನು ಹೆಮ್ಮೆ ಉಂಟಾಯ್ತು ಅಂತ ಕೇಳಿದ್ರೆ, ಇವೆಲ್ಲ ನಾನು ಮಾಡಿದಂತ ನಾನೇ ಮಾಡಿದ್ದು, ನನ್ನಂಗೆ ಯಾರು ಅರಸಂಗ ಇಲ್ಲ ಅಂತ ಹೇಳಿ ಅವನ ಮನಸ್ಸಲ್ಲಿ ಯಾವಾಗ ಈ ಒಂದು ಗರ್ವ ಅಂತ ಅವನಲ್ಲಿ ಬಂತೋ ಆಗ್ಲೇ ಇವನು ಎಂತ ಸ್ಥಿತಿಗೆ ಹೋಗ್ಬಿಟ್ಟ ಅಂತ ಕೇಳಿದ್ರೆ ಈ ದನ ಸ್ಥಿತಿಗೆ ಅವನು ಹೋಗ್ಬಿಟ್ಟ. ಉಳ್ಳನ್ನ ತಿನ್ನುವ ಒಂದು ಸ್ಥಿತಿಗೆ ಅವನು ಹೋಗಿದ್ದ. ಎಷ್ಟು ವರ್ಷ ಕಾಲ ಅಂತ ಕೇಳಿದ್ರೆ 7 ವರ್ಷ ಕಾಲ ಅವನು ಹೋಗಿದ್ದ.
ಅವನ ಮೇಲೆ ಆ ಚರ್ಮಗಳೆಲ್ಲ ಹೆಂಗಾಯ್ತು ಅಂತ ಕೇಳಿದ್ರೆ ಆ ಪಕ್ಷಿಗಳ ಇದ್ದಿದ್ದಂತ ರೆಕ್ಕೆಗಳ ತರ ಆ ಮನಸ್ಸಲ್ಲಿ ಅವನ ಮೇಲೆ ಇದ್ದಿದ್ದಂತ ಚರ್ಮಗಳೆಲ್ಲ ಆಗ್ಬಿಡ್ತು ಅಂತ ಹೇಳಿ ಈ ವಿಷಯಗೆಲ್ಲ ಓದ್ತೀರಿ ಸಿಸ್ಟರ್. ಇವೆಲ್ಲ ಏನಪ್ಪಾ, ಏನ್ ವಿಷಯ ಇದ್ರಲ್ಲಿ, ಏನು ವಿಷಯ, ಏನಕ್ಕೆ ಈ ಏಳು ವರ್ಷ ಆತನಿಗೆ ಒಂದು ಶಿಕ್ಷೆಯನ್ನ ಕೊಟ್ಟಿದ್ರು, ಆ ಒಂದು ಜಡ್ಜ್ಮೆಂಟ್ ಅನ್ನ ಪನಿಷ್ಮೆಂಟ್ ಅವ್ರಿಗೆ ಕೊಟ್ಟಿದ್ರು, ಇವೆಲ್ಲ ಏನು ಅಂತ ಹೇಳುವಾಗ ಯಾಕೆ ಇದನ್ನ ನೆಬೂಕದ್ನೆಚ್ಚರ್ ಇಷ್ಟೊಂದು ದೊಡ್ಡ ವಿಷಯ ಆಗಿ ಆ 4ನೇ ಅಧ್ಯಾಯದಲ್ಲಿ ಬರಿತಾನೆ ಅಂತ ಹೇಳುವಾಗ ಇದರಲ್ಲಿ ಒಂದು ದೊಡ್ಡ ಯೋಜನೆಯ ಅಡಗಿದೆ ಅಂತ ತೋರಿಸ್ತಾನೆ. 2 ವಿಧವಾದ ವಿಷಯಗಳು ಇದೆ. ಒಂದು ಅರಸಂಗರ ಇಸ್ರೇಲ್ ಕಾರ್ಯಗಳಲ್ಲಿ ಒಂದು ವಿಷಯ ಇರ್ತದೆ, ಇನ್ನೊಂದು ಇಲ್ಲಿ ಹೇಳುವ ಸಿಂಪಲ್ ಆಗಿ ಕೆಲವು ವಿಷಯಗಳು ಮಾತ್ರ ಹೇಳಿ ನಾನು ಮುಗಿಸ್ತೀನಿ. ಏನಂತ ಕೇಳಿದ್ರೆ ಇದು ನೋಡ್ರಿ, ಇವಾಗ ಯಾವ ಸ್ಥಿತಿಗೆ ಬಂದಿರಂತ ಕೇಳಿದ್ರೆ ಅಧೀನ ಸ್ಥಿತಿಗೆ ತಂದು ಆತನ ಮಾಡಿದಂತ ಆ ರಾಜಾಂಗ ಏನಾಯ್ತು, ಕಂಪ್ಲೀಟ್ ಆಗಿ ತೆಗೆದು ಬಿಟ್ರು. ಇದು ಏನಪ್ಪಾ ಅಂತ ಕೇಳಿದ್ರೆ ಇದು ಏನಿಲ್ಲ, ತಂದೆಯ ದೇವ್ರು ಇಟ್ಟಿದ್ದಂತ ಈ ಡಿವೈನ್ ಪ್ಲಾನ್ ಚಾರ್ಟ್ ನೋಡ್ರಿ, ಇಲ್ಲಿ ಇದ್ದಿದ್ದಂತ ಇದೆಯಲ್ಲ ದೇವರ ಒಂದು ಯೋಜನೆ, ಆ ಡಿವೈನ್ ಪ್ಲಾನ್ ಚಾರ್ಟ್ ಇದೆಯಲ್ಲ, ಇದೇ ಅದರ ಪ್ಲಾನ್. ಅದಕ್ಕೆ ಅವನು ಏನ್ ಮಾಡ್ತಾನೆ ಕೇಳಿದ್ರೆ ಒಂದು ಸ್ವಾರ್ಥೆಯಾಗಿ ದೇವರ ರಾಜ್ಯ ಸ್ಥಾಪನೆ ಆಗುವ ಗಂಟ ನಡೆಯುವ ವಿಷಯಗಳು ಏನು ಅಂತ ಅವನು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ತರ್ತಾನೆ. ಹಂಗಂದ್ರೆ ದೇವರ ರಾಜ್ಯ ಯಾವಾಗ ಸ್ಥಾಪನೆ ಆಗೋದು ಅಂತ ಕೇಳಿದ್ರೆ ಒಂದು ಗರ್ವ, ಮನುಷ್ಯನಿಗೆ ಗರ್ವ ಅಂತ ಬಂದಿರುವ ಆ ಗರ್ವ ಏನಾಗಿತ್ತು ಅಂತ ಕೇಳಿದ್ರೆ ದೀನ ಸ್ಥಿತಿಗೆ ಬರೋ ತನಕ ತಂದೆಯ ದೇವ್ರು ಏನ್ ಮಾಡಲ್ಲ ಅಂತ ಕೇಳಿದ್ರೆ ಸೋದರರೇ ರಾಜ್ಯವನ್ನ ತರಲ್ಲ ಅಂತ ತೋರ್ಸ್ಬಿಟ್ರಿ. ಇವ್ರನ್ನ ಯಾರನ್ನ ಇಟ್ಟಿ, ಈ ಅರಸನನ್ನ ಇಟ್ಟಿ ತೋರ್ಸ್ಬಿಟ್ರು. ಅದಕ್ಕೆ ನಾವು ನೋಡ್ತೀವಲ್ಲ 7 ವರ್ಷ ಅವನ ಮೇಲೆ ಬಂದಿದ್ದಂತ ಶಿಕ್ಷೆ ಏನಪ್ಪಾ ಇದು, 7 ವರ್ಷ ಅವನ ಮೇಲೆ ಬಂದಿದ್ದಂತ ಆ ಶಿಕ್ಷೆ ಏನು, ಆ 7 ವರ್ಷ ಅಂತ ಕೇಳಿದ್ರೆ ಇದು ನಮ್ಗೆಲ್ಲ ಗೊತ್ತಿದ್ದಂಗೆ 7,000 ವರ್ಷ ಮನುಷ್ಯನ ಮೇಲೆ ಬಂದಿದ್ದಂತ ಆ ಶಾಪವು ಪಾಪವು ಬಂದ ಯಾವಾಗ ಆದಾಮನಾಗಿದ್ದ ಒಂದು ಮನುಷ್ಯ ಆತನಿಗೆ ಅರಸನಾಗಿ ತಂದೆಯ ದೇವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಧನ ಮಾನವನ್ನು ಕೊಟ್ಟು ಅವನಿಗೆ ಈ ಅರಸನ್ನು ಕೊಡುವಾಗ ಆತನು ಗರ್ವದಿಂದ ಏನ್ ಮಾಡ್ಬಿಟ್ಟ ಅಂತ ಕೇಳಿದ್ರೆ ಆತನೇ ಕೆಳಗೆ ಬಿದ್ದಿದ್ದಂತ ವಿಷಯಗಳನ್ನ ಇಲ್ಲಿ ಮೊದಲನೇದು ತೋರಿಸ್ತಾನೆ. ಯಾವಾಗ ಮನುಷ್ಯನಾಗಿ ದೇವರು ಸೃಷ್ಟಿ ಮಾಡಿದ್ರು ನೋಡ್ಬೇಕಾದ್ರೆ ಸಹೋದರರೇ, ಆಕ್ಚುಲಿ ಮನುಷ್ಯನನ್ನ ದೇವರು ಇಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಜನರು ಏನ್ ಹೇಳ್ತಾರೆ, ಮನುಷ್ಯನು ಯಾವ್ದ್ರಿಂದ ಬಂದ ಅಂತ ಹೇಳಿದ್ರೆ ಅವನು ಮಂಗದಿಂದ, ಆ ಕೋತಿಯಿಂದಾನೇ ಮನುಷ್ಯ ಬಂದ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಬೈಬಲ್ ಹಂಗೆ ಹೇಳಲ್ಲ. ದೇವರು, ತಂದೆಯ ದೇವರು ಮನುಷ್ಯನ ಸೃಷ್ಟಿ ಮಾಡುವಾಗ ಪರಿಪೂರ್ಣವಾಗಿ ಸೃಷ್ಟಿ ಮಾಡಿದ್ರು. ಆದ್ರೆ ಅವನ ಸ್ಥಿತಿ ಹೆಂಗ್ ಬರ್ತಾ ಇದೆ ಅಂತ ಕೇಳಿದ್ರೆ ಈಗ ಅವನು ಕೋತಿ ತರ ಆಗ್ತಾವನೆ. ಅದೇ ಈಗ ಹೇಳುವಾಗ ಅವ್ನು ಹೇಳ್ತಾರೆ ಏನಂತ ಕೇಳಿದ್ರೆ, ನಾನು ಮನುಷ್ಯನಾಗಿ ಇಟ್ಟಿದ್ದಂತ, ಅರಸನಾಗಿ ಇಟ್ಟಿದ್ದಂತ ನಿನ್ನನ್ನ ನೀನ್ ಯಾವ ಸ್ಥಿತಿಗೆ ನಿನ್ನ ಗರ್ವದಿಂದ ಬಂದೆ ಅಂತ ಹೇಳಿದ್ರೆ ಆ ಒಂದು ಧನ ಸ್ಥಿತಿಗೆ, ಉಳ್ಳು ತಿನ್ನುವ ಒಂದು ಸ್ಥಿತಿಗೆ ನೀನು ಬಂದು ಬಿಟ್ಟೆ ಅಂತ ಹೇಳ್ತಾನೆ. ನೋಡ್ರಿ ಒಂದು ವಾಕ್ಯ ಓದನ, ಕೀರ್ತನೆಯಲ್ಲಿ 106 ಕೀರ್ತನೆ 20ನೇ ಅಧ್ಯಾಯ, 106 20ನೇ ಅಧ್ಯಾಯ. ಹೀಗೆ ಅವರು ತಮ್ಮ ದಿವ್ಯ ಮಹಿಮೆಯನ್ನು ಬಿಟ್ಟು ಹುಲ್ಲು ತಿನ್ನುವ ಎತ್ತಿನ ಜಡಮೂರ್ತಿಯನ್ನು ಹಿಡಿದುಕೊಂಡರು. ನೋಡಿದ್ರೆ ಹೀಗೆ ಅವರು ಏನ್ ಮಾಡಿದ್ರು, ತಮ್ಮ ಒಂದು ದಿವ್ಯ ಮಹಿಮೆಯನ್ನ ಬಿಟ್ಟು ಹುಲ್ಲು ತಿನ್ನುವ ಸ್ಥಿತಿಗೆ ಬಂದು ಬಿಟ್ರು ಅಂತ ಹೇಳ್ತಾರೆ. ಹೌದು, ಹೆಂಗೆ ನೆಬೂಕದ್ನೆಚ್ಚರ್ ಅವನು ಹುಲ್ಲು ತಿನ್ನುವ ಒಂದು ಸ್ಥಿತಿಗೆ ಬಂದು ಅದೇ ತರ ದೇವರ ಮಹಿಮೆಯನ್ನ ಬಿಟ್ರು ಅಂತ ಹೇಳ್ತಾರೆ. ಮನುಷ್ಯನೆಲ್ಲ ದೇವನ ಮಹಿಮೆಯನ್ನ ಬಿಟ್ಟು ಯಾವ ಸ್ಥಿತಿಗೆ ಬಂದ್ರು ಅಂತ ಕೇಳಿದ್ರೆ ಹುಲ್ಲನ್ನ ತಿನ್ನುವ ಸ್ಥಿತಿಗೆ ಮನುಷ್ಯ ಬಂದ್ಬಿಟ್ಟ ಅಂತ ಹೇಳ್ತಾರೆ. ಹೌದು ಸೋದರಿ, ಇದೇ ನೋಡಿದ್ರು ಇವಾಗ ಹೇಳ್ತಾರೆ ರಾಜ್ಯಾಂಗ ಹೆಂಗೆ ಸ್ಥಾಪನೆ ಆಗೋದು ಅಂತ ಕೇಳಿದ್ರೆ ಆ ಬುಡವನ್ನು ಕಟ್ ಮಾಡು ಅಂತ ಹೇಳ್ಬಿಟ್ರು. ಬುಡ ಅಂದ್ರೆ ಹೇಳು, ದೇವರ ಮಹಿಮೆ ಏನು ಕೊಟ್ಟಿದ್ರು ಅದನ್ನ, ಅವರ ಮಹಿಮೆಯನ್ನ ಏನ್ ಮಾಡು ತೆಗೆದಾಕುವಾಗ ಯಾರಪ್ಪ ಬರ್ತಾರೆ ಅಂತ ಕೇಳಿದ್ರೆ ಆದಾಮನ್ನ ಸೃಷ್ಟಿ ಮಾಡಿ ಆದಾಮನ ಮುಖಾಂತರ ಯಾರಿಗೆ ಆಶೀರ್ವಾದ ಕೊಟ್ಟಿದ್ರು ಎಲ್ಲಾರ್ಗು ಕೊಟ್ರಲ್ಲ, ಅದೆಲ್ಲ ಅಳಿಸ್ಬಿಟ್ರು. ಮೊದಲನೇ ಲೋಕದಲ್ಲೇ ಅಳಿಸ್ಬಿಟ್ಟು 2ನೇ ಲೋಕದಲ್ಲಿ ಯಾರಿಂದ ಮನುಷ್ಯರು ಉಂಟಾಗ್ತಾರೆ ಅಂತ ಕೇಳಿದ್ರೆ ನೋವಾವಿನ ಮಕ್ಕಳ ಮುಖಾಂತರ ಬರ್ತಾರೆ ಅಂತ ಹೇಳುವಾಗ ಏನ್ ಅರ್ಥ ಅಂತ ಕೇಳಿದ್ರೆ ಆ ಬುಡ ಬಿಟ್ಟಿಲ್ಲ, ಆ ಬುಡದಲ್ಲಿ ಹಿಬ್ಣಿ ಇತ್ತು. ಆ ಹಿಬ್ಣಿ ಏನಪ್ಪಾ ಅಂತ ಕೇಳಿದ್ರೆ ದೇವರ ಒಡಂಬಡಿಕೆ, ದೇವರ ಆಶೀರ್ವಾದ ಯಾರ ಮೇಲೆ ಇತ್ತು ಅಂತ ಕೇಳಿದ್ರೆ ನೋವಾ ಅವರ ಮಕ್ಕಳ ಮೇಲೆ ಇತ್ತು. ಅದು ಕೂಡ ಓದ್ಬಿಡೋಣ. ಆದಿಕಾಂಡದಲ್ಲಿ 6ನೇ ಅಧ್ಯಾಯ 7-8. ನಾನು ಸೃಷ್ಟಿಸಿದ ಮನುಷ್ಯನು
ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು. ಅದನ್ನು ಉಂಟು ಮಾಡಿದ್ದಕ್ಕೆ ನನಗೆ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಳಗೆ ಸಕಲ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ಯೆಹೋವನ ದಯವು ದೊರೆಯಿತು. ನೋಡಿದ್ರ, ಹಂಗಾದ್ರೆ ಬುಡ ಎಲ್ಲ ನಾಶವಾಗ್ಬಿಟ್ರು. ಅವನ್ನ ಆ ಒಂದು ವೃಕ್ಷವನ್ನ ಕಟ್ ಮಾಡಿದ್ರು. ಆದ್ರೆ ನೋವನ ಯೆಹೋವನ ಒಂದು ದೃಷ್ಟಿಯಲ್ಲಿ ಅವನಿಗೆ ಕೃಪೆ ಸಿಕ್ತು, ದಯ ಸಿಕ್ತು ಅಂತ ಹೇಳಿದ್ರೆ ಆ ಬುಡ ಮಾತ್ರ ಬಿಟ್ಟಿದ್ರು. ಆ ಬುಡದಿಂದ ದೇವ್ರ ಅವರಿಗೆ ಒಡಂಬಡಿಕೆಯನ್ನ ಮಾಡಿದ್ರು. ನಮಗೆಲ್ಲ ಗೊತ್ತಿದ್ದಂಗೆ ಆ ಒಡಂಬಡಿಕೆ ಏನಂತ ಕೇಳಿದ್ರೆ, ನೋಡ್ರಿ ಇನ್ನೊಂದು ವಾಕ್ಯ ಕೂಡ ಓದ್ಬಿಡೋಣ. ಅದ್ರಲ್ಲಿ 6ನೇ ಅಧ್ಯಾಯ 18ನೇ ವಾಕ್ಯ, ಆದಿಕಾಂಡ 6ನೇ ಅಧ್ಯಾಯ 18ನೇ ವಾಕ್ಯ. ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ. ನೀನು ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕು. ನೋಡಿದ್ರೆ, ಹಂಗಾದ್ರೆ ನಿನ್ನೊಡನೆ ನಾನು ಇವಾಗ ನಿಬಂಧನೆಯನ್ನ ಮಾಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ಆದಾಮ್ನಿಂದ ಮಾಡಿರುವ ವಿಷಯಗಳು ಎಲ್ಲ ಮಕ್ಕಳೆಲ್ಲ ಹೋಗ್ಬಿಟ್ರು. ಆ ಬುಡ ಇತ್ತು. ಆ ಬುಡ ಏನಪ್ಪಾ ಅಂತ ಕೇಳಿದ್ರೆ, ಆದಾಮ್ನಿಂದ ಬಂದಿದ್ದಂತ ಮಕ್ಕಳಲ್ಲಿ ನೋವು ಮಕ್ಕಳಿಗೆ ಈ ನಿಬಂಧನೆಯನ್ನ ಕೊಡೋದಂತ ನೋಡ್ತೀವಿ. ಅದನ್ನೇ ಇವಾಗ ಏನ್ ಮಾಡ್ತಾ ಅಂತ ಕೇಳಿದ್ರೆ, ಆ ಇಬ್ಬನಿ ಇರ್ಬೇಕು. ಇಬ್ಬನಿ ಅಂತ ಕೇಳಿದ್ರೆ ಆಶೀರ್ವಾದ, ಅವ್ರ ಮೇಲೆ ಬಂದಿದ್ದಂತ ಆಶೀರ್ವಾದ. ಅದು ಕೂಡ ಓದ್ಬಿಡೋಣ. ಯೆಶಾಯ 6ನೇ ಅಧ್ಯಾಯ 12-13. ಯೆಶಾಯ 6:12-13. ಸಿಸ್ಟರ್, ನಿಮ್ ವಾಯ್ಸ್ ಕೇಳ್ತಿಲ್ಲ. ದೇಶದಲ್ಲಿ ಹಾಳು ಹೆಚ್ಚಿ, ಪಟ್ಟಣಗಳು ಜನರಿಲ್ಲದೆ, ಮನೆಗಳು ನಿವಾಸಿಗಳಿಲ್ಲದೆ ಧ್ವಂಸವಾಗಿ, ಭೂಮಿಯು ತೀರಾ ಹಾಳಾಗುವ ತನಕ ಹೀಗೆ ಇರುವುದು. ಆಗ ದೇಶದಲ್ಲಿ 10ನೆಯ 1 ಭಾಗ ಉಳಿದಿದ್ದರೂ ಅದು ಕೂಡ ನಾಶವಾಗುವುದು. ಏಲಾ, ಅಲ್ಲೋನ್ ಮರಗಳನ್ನು ಕಡಿದ ಮೇಲೆ ಅವುಗಳು ಬುಡವು ನಿಲ್ಲುವ ಹಾಗೆ ದೇವ ಕುಲವು ಮೋಟು ಬುಡವಾಗಿ ನಿಲ್ಲುವುದು ಅಂದನು. ನೋಡ್ರ, ಹಂಗಾದ್ರೆ ಆ ಬುಡವು ಹೆಂಗ್ ನಿಲ್ಲುತ್ತೋ ಅದೇ ದೇವ ಕುಲವು ನಿಲ್ಲುತ್ತದೆ ಅಂತ ಹೇಳದಂತ ನೋಡ್ತೀವಿ. ಸಹೋದರ ಸಹೋದರಿ, ಆ ಇಬ್ಬನಿ ಅಂತ ನೋಡುವಾಗ ಇದೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ದೇವ ಆಶೀರ್ವಾದ. ಯಾವಾಗ ತನಕ ಅಂತ ಕೇಳುವಾಗ ಅದು 2 ಕಬ್ಬಣವನ್ನ ಹಾಕಿದ್ರಂತೆ. ನೋಡ್ರಿ, ಆ ಹಿಬನಿ ಅಂತ ಹೇಳುವಾಗ ಸಹೋದರ ಸಹೋದರಿರೇ, ಅದು ವಾಕ್ಯ ಓದನ. ಈ 2 ವಾಕ್ಯ ಮಾತ್ರ ಓದ್ರಿ, ಆಮೇಲೆ ಮುಗಿಸ್ಬಿಡೋಣ. ಕೀರ್ತನೆ 133 ಮತ್ತೆ 3ನೇ ವಾಕ್ಯ. ಹರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವೂ ಜೀವವೂ ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ನೋಡಿದ್ರ, ಈ ಆಶೀರ್ವಾದ ಹಿಬನಿ ಅಂತ ಹೇಳುವಾಗ ಅದನ್ನ ಆತನ ಆಶೀರ್ವಾದ. ಏನ್ ಆಶೀರ್ವಾದ ಅಂತ ಹೇಳಿದ್ರೆ ದೇವರ ರಾಜ್ಯವಾದ ಆಶೀರ್ವಾದ ಅವ್ರ ಮೇಲೆ ಸಿಕ್ಕಿತ್ತು. ಈಗ ನೋವಿನ ಮಕ್ಕಳ ಮುಖಾಂತರ ಏನಾಯ್ತು ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಮತ್ತೆ 2ನೇ ಲೋಕದಲ್ಲಿ ಬಂದಿದ್ದಂತ ಶೇಮ್, ಹಾಮ್, ಯಾಕೋಬ್, ಜಾಫತ್ ಅಂತ ನಾವು ನೋಡ್ತೀವಿ. ಆಕ್ಚುಲಿ ನೋಡೋದಕ್ಕೆ ಶೇಮ್ ಬಂದು ದೊಡ್ಡವನ ಅಲ್ವಾ, ಅವನು ಜಾಫತ್ತೆ ದೊಡ್ಡವನು. ಈಗ ಶೇಮ್, ಹಾಮ್, ಯಾಫತ್ ಅಂತ ಯಾಕೆ ಆಗ್ತಾರೆ ಅಂತ ಕೇಳಿದ್ರೆ ಆತನ ಆಶೀರ್ವಾದ ಮೊದಲು ಹೋಗೋದು ಯಾರ ಹತ್ರ, ಅದೇ ಅಲ್ಲಿ ಬರೆಯೋದು. ಮೊದಲು ಶೇಮ್, ಹಾಮ್, ಯಾಫತ್ ಅಂತ ಬರೆಯುವಾಗ ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಕೇಳಿದ್ರೆ, ಏನೇ ಇವನು ಯಾಫತ್ತವನು ದೊಡ್ಡವನಾಗಿದ್ರೆ ಕೂಡ ಅಲ್ಲಿ ದೊಡ್ಡವನು ಯಾರು ತೋರಿಸಿಲ್ಲ. ದೇವರ ಆಶೀರ್ವಾದ ಯಾರ ಮೇಲೆ ಹೋಗ್ತದೆ ಅಂತ ಇಲ್ಲಿಗೆ ತೋರ್ಸೋದನ್ನ ನೋಡ್ತೀರಿ. ಈಗ ಆ ಶೇಮ್ ಯಾರ ಮುಖಾಂತರ ದೇವರ ರಾಜ್ಯ ಬರುತ್ತೆ ಅಂತ ಕೇಳಿದ್ರೆ ಇಸ್ರಾಯೇಲು. ಶೇಮ್ ಅಲ್ಲಿ ಬಂದಿದ್ದಂತ ಇಸ್ರಾಯೇಲು, ಹಾಮಲ್ಲಿ ಬಂದಿದ್ದಂತ ಬ್ಯಾಬಿಲೋನು, ಆಮೇಲೆ ಯಾಫತ್ ಅಲ್ಲಿ ಬಂದಿದ್ದಂತ ಈ ಯುರೋಪ್ ಕಂಟ್ರಿ, ಅವ್ರ ಮೇಲೆ ಬಂದಿದ್ದ ವಿಷಯಗಳು. ಆಗಿರುವಾಗ ಇವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಈ ರಾಜ್ಯ ಏನಾಗುತ್ತೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ನೋಡ್ಬೇಕಾದ್ರೆ ಕಬ್ಬಣದಂತ ರಾಜ್ಯ ಬರುತ್ತೆ. ಇವಾಗ ನೋಡ್ರಿ, ಆ ಕಬ್ಬಣದ ಪಟ್ಟಿ ಹಾಕಿ ಅಂತ ಹೇಳ್ತಾರೆ. ಆ ಕಬ್ಬಣ ರಾಜ್ಯ ಏನಂತ ಕೇಳಿದ್ರೆ ಪ್ರಕಟಣೆಯಲ್ಲಿ ಓದುವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಆ ಕಬ್ಬಣದ ರಾಜ್ಯ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ
ಕ್ರಿಸ್ತನು ಮಾಡುವ ಆ ರಾಜ್ಯ ಯಾರ ಜೊತೆಗೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಕ್ರಿಸ್ತನ ಜೊತೆಗೆ ಯಾರು ಆ ಒಂದು ತಾಮ್ರದ ಪಟ್ಟಿ ಹಾಕಿದ್ರು ಅಂತ ಹೇಳ್ತಾರೆ. ಕ್ರಿಸ್ತನ ಆಳ್ವಿಕೆ ಆ ಕಂಪನದ ಪಟ್ಟಿಯಲ್ಲಿ ಯಾರು ಕೂಡ ಇರ್ತಾರೆ ಅಂತ ಕೇಳಿದ್ರೆ, ಇಲ್ಲಿ ಆ ತಾಮ್ರದ ಪಟ್ಟಿ ಯಾರು ಅಂತ ಹೇಳುವಾಗ ವಾಕ್ಯಗಳೆಲ್ಲ ಇದೆ. ಈಗ ಟೈಮ್ ಇಲ್ದಿರ ಇರೋ ಕಾರಣಕ್ಕ ನಾನು ಅದನ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ತೀನಿ. ಈ ಪಟ್ಟಿ ಯಾರಪ್ಪ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಆ ಕಬ್ಬಿಣದ ಪಟ್ಟಿ ಅಂದ್ರೆ ದೇವ್ರು ತಾಮ್ರದ ಪಟ್ಟಿ ಅನ್ನೋದು ಮನುಷ್ಯ ಪರಿಪೂರ್ಣದಾದ ಮನುಷ್ಯನ ಆಗಿದ್ದಂತ ರಾಜ್ಯವು ಇವ್ರ ಮೇಲೆ ಬರುವ ಒಂದು ರಾಜ್ಯವೇ. ಎರಡು ರಾಜ್ಯ ಬಗ್ಗೆ ಹೇಳ್ತಾರೆ. ರಾಜ್ಯ ಬಗ್ಗೆ ಹೇಳುವಾಗ ಇವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಯಾಕೆ ಈ ನೆಬೂಕದ್ನೆಚ್ಚರು ಆ ಉಳ್ಳನ್ನ ತಿಂದ ಸ್ಥಿತಿಯಲ್ಲಿ ಅವನ ಮನಸ್ಸಲ್ಲಿ ಯಾವಾಗ ತಾನು ತಂದೆಯ ದೇವ್ರನ್ನ ಒಪ್ಪಿಕೊಳ್ತಾನೋ, ಅವರೇ ಎಲ್ಲಾ ಶಾಸ್ತ್ರಾಂಗ ನೋಡ್ಬೇಕಾದ್ರೆ ಅವನ ಶಾಸ್ತ್ರಾಂಗ ಬಿದ್ದು ತಂದೆಯ ದೇವರೇ ತಲಾಂಕ ಅರಸನಾಗಿ ರಾಜನಾಗಿರ್ತಾನೋ ಅಂತ ಒಪ್ಪಿಕೊಳ್ತಾನೋ, ನಾನು ಒಂದು ಇಲ್ಲ, ನನ್ನ ಮಹಿಮೆ ಇಲ್ಲ ಅಂತ ದೀನ ಸ್ಥಿತಿಗೆ ಬರ್ತಾನೋ, ಅವನು ಎಲ್ಲಿಗೆ ಬರ್ತಾನೆ ಅಂತ ಕೇಳಿದ್ರೆ ಮತ್ತೆ ಅವನು ಆ ಮಹಿಮೆ ಸ್ಥಿತಿಗೆ ಬರೋದನ್ನ ತಂದೆಯ ದೇವ್ರಿಲ್ಲಿ ಮನುಷ್ಯನನ್ನ ಬಿದ್ದಿದ್ದಂತ ಸ್ಥಿತಿಯಿಂದ ಮತ್ತೆ ಆ ಮಾನವ ಸ್ಥಿತಿಗೆ ತರೋ ವಿಷಯವನ್ನೇ ಯಾರು ಹೇಳ್ತಾನೆ ಅಂತ ಕೇಳಿದ್ರೆ ನೆಬೂಕದ್ನೆಚ್ಚರ್ ಹೇಳ್ತಾನೆ. ಕೊನೆಗೆ ಈ ವಾಕ್ಯ ಓದಿ ಮುಗಿಸೋಣ, ಯಾಕಂದ್ರೆ ಟೈಮ್ ಇಲ್ಲ. 4ನೇ ಅಧ್ಯಾಯದಲ್ಲಿ ದಾನಿಯೇಲ 4ನೇ ಅಧ್ಯಾಯ 37, 36, 37 ಮಾತ್ರ ಓದ್ಬಿಡ್ರಿ, ಮುಗಿಸೋಣ. ಅದೇ ಸಮಯದಲ್ಲಿ ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ನನ್ನ ಪ್ರಭಾವ ವೈಭವಗಳು ನನಗೆ ಮತ್ತೆ ಲಭಿಸಿ ನನ್ನ ರಾಜ್ಯದ ಕೀರ್ತಿಯು ಪ್ರಕಾಶಿಸಿತು. ನನ್ನ ಮಂತ್ರಿಗಳು ಅಧಿಪತಿಗಳು ನನ್ನನ್ನು ಓಲೈಸಿದರು. ನನ್ನ ರಾಜ್ಯದಲ್ಲಿ ರಾಜನಾಗಿ ನೆಲೆಗೊಂಡೆನು. ನನ್ನ ಮಹಿಮೆಯು ಅತ್ಯಧಿಕವಾಯಿತು. ಆಗ ನೆಬೂಕದ್ನೆಚ್ಚರನಾದ ನಾನು ಪರಲೋಕ ರಾಜನನ್ನು ಹೊಗಳಿ ಕೊಂಡಾಡಿ ಕೀರ್ತಿಸುತ್ತೇನೆ. ಆತನ ಕಾರ್ಯಗಳೆಲ್ಲ ಸತ್ಯ, ಆತನ ಮಾರ್ಗಗಳೆಲ್ಲ ನ್ಯಾಯ. ಸೊಕ್ಕಿನಿಂದ ನಡೆಯುವವರನ್ನು ತಗ್ಗಿಸಬಲ್ಲನು. ನೋಡ್ರ, ಸೊಕ್ಕಿಯಿಂದ ನಡೆಯೋರನ್ನು ತಗ್ಗಿಸಬಲ್ಲವನಂತ ಸ್ಟೇಟ್ಮೆಂಟ್ ಕೊಡೋದು ನೆಬೂಕದ್ನೆಚ್ಚರ್ ಆಗಿರುವಾಗ ಎಲ್ಲಾ ನೋಡ್ರಿ, ಇವಾಗ ಯಾರು ಎಲ್ಲಾ ಮನುಷ್ಯ ಕುಲವೇ ಯಾವಾಗ ದೇವ್ರ ಕಡೆ ತಿರುಗ್ತಾರೋ, ನೆಬೂಕದ್ನೆಚ್ಚರ್ ನಮಗೆ ಎಚ್ಚರಿಕೆ ಪಾಠವನ್ನು ಹೇಳ್ತಾನೆ. ನಾನಿದ್ದಂತ ಸ್ಥಳ ಯಾವುದು, ಇವಾಗ ಯಾವ ದೀನ ಸ್ಥಿತಿಗೆ ತಂದಿದ್ದನೋ, ಯಾರೀ ಚೊಕ್ಕನಿಂದ ನಡೆಯುವನೋ ಅವನ ತಗ್ಗಿಸಬಲ್ಲನು ಅಂತ ಹೇಳಿ ಮುಗಿಸ್ತಾನೆ. ಆಗ ಈ ಒಂದು ಮೆಸೇಜ್ ನಮ್ಗೆ ಕೊಡೋದು ಏನಂತ ಕೇಳಿದ್ರೆ ಸಹೋದರ ಸಹೋದರಿಗಳೇ, ಏನೇ ಇಲ್ಲ ನಮ್ಮಲ್ಲಿ ಏನು ಇಂಥ ಒಂದು ರಾಜ್ಯಾಂಗ ಇಲ್ಲ. ಒಂದು ಮನೆ ಅಥವಾ ಏನೋ ಒಂದು ಚಿಕ್ಕ ವಿಷಯಗಳನ್ನ ಇಟ್ಟುಕೊಂಡು ನಾವು ದೊಡ್ಡವರು ಅಂತ ಹೇಳೋರು ಎಲ್ಲಿ, ಲೆಕ್ಕ ಎಲ್ಲಿ? ನೆಬೂಕದ್ನೆಚ್ಚರ್ ಈ ಅರಸನು ಹೇಳುವ ಮಾತುಗಳಲ್ಲಿ ಎಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಅಂತ ಕೇಳಿದ್ರೆ, ತಂದೆಯ ದೇವರು ಯೆಹೋವ ದೇವನನ್ನ ಮಹಿಮೆನ ತಂದು ಆ ದೀನ ಸ್ಥಿತಿ ಗರ್ವ ಉಳ್ಳವನನ್ನು ದೀನ ಸ್ಥಿತಿಗೆ ತಂದಿರ್ತಾನೆ. ಆ ದೀನ ಸ್ಥಿತಿ ಹೋಗೋಣ, ಅವನಿಗೆ ಘನಮಾನವನ್ನು ಕೊಡ್ತಾರೆ ಅಂತ ತೀರ್ಮಾನ ಮಾಡಿ ಈ ಪಾಠವನ್ನು ಮುಗಿಸ್ತಾರೆ. ಆಗಿರುವಾಗ ನಮ್ಮನ್ನ ಕೂಡ ಒಂದು ದೊಡ್ಡ ಪಾಠ, ಒಂದು ಪ್ರವಾದನೆ ಕೂಡ ಒಳಗಿದೆ. ನನ್ನ ಕ್ಯಾರೆಕ್ಟರ್ ಮಾತ್ರವೇ ನಿಮ್ಮ ಹತ್ರ ಹೇಳ್ದೆ ಅಂತ ಕೇಳಿದ್ರೆ, ಎಂತ ಒಂದು ಗುಣಲಕ್ಷಣ ಅವರಲ್ಲಿ ಬಂದು ಬದಲಾವಣೆ ಆಗಿದೆಯೋ ಅದೇ ತರ ಮನುಷ್ಯ ಎಲ್ಲನೂ ಮತ್ತೆ ರಿಸ್ಟೋರೇಷನ್ ಬಗ್ಗೆ ಇದು ಮಾತಾಡ್ತಾರೆ. ಒಬ್ಬೊಬ್ಬರು ಮನುಷ್ಯನು ಕೂಡ ಇದರಲ್ಲಿ ನಾವು ಕೂಡ ತಿತ್ತುಕೊಂಡು ತನ್ನ ಗರ್ವವನ್ನು ಬಿಟ್ಟು ದೀನ ಸ್ಥಿತಿಗೆ ನಾವು ಹೋಗ್ಬೇಕಂತ ಈ ಒಂದು ಪಾಠವನ್ನು ತಂದೆ ದೇವರು ಆಶೀರ್ವದಿಸಲಿ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಒಂದು ಬ್ರದರ್ ಇವರಿಲ್ಲ, ಒಂದು ಯಾರಿದ್ದಾರೆ? ಕಾರ್ತಿಕ್ ಬ್ರದರ್. ಬ್ರದರ್ ಪ್ರಾರ್ಥನೆ ಮಾಡ್ಬಿಡ್ರಿ. ಸರಿ ಬ್ರದರ್, ಓಕೆ ರೀ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಹೆಚ್ಚಧಿಕವಾಗಿ ಪ್ರೀತಿ ಮಾಡುವಂತ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಒಳ್ಳೆಯ ಸಮಯಕ್ಕಾಗಿ ನಮ್ಮನ್ನು ಇಷ್ಟವರೆಗೂ ಕಾಯ್ದು ಕಾಪಾಡಿ ದೇವರ ಸಂದೇಶವನ್ನು ಕೇಳುವಂತೆ ದೇವರೇ ನಮಗೆ ಕೊಟ್ಟಿದಂತ ಕೃಪೆಗಾಗಿ ಸ್ತೋತ್ರಪ್ಪ ತಂದೆ. ನೆಬೂಕದ್ನೆಚ್ಚರ್ ಯಾವ ರೀತಿಯಲ್ಲಿ ಹೆಮ್ಮೆ ಪಟ್ಟು ಆತನ ಸ್ಥಾನವನ್ನ ಕಳೆದುಕೊಂಡು ಆತನು ಕೊನೆಯಲ್ಲಿ ಯಾವ ರೀತಿಯಲ್ಲಿ ಅವನು ಇದ್ದ ಎಂಬುದಾಗಿ ನಾವು ಸತ್ಯ ಮುಖಾಂತರವಾಗಿ ನಾವು ತಿಳಿದಿದ್ದೇವೆ. ಎಷ್ಟೋ ಕಾರ್ಯಗಳು ವಚನಗಳ ಮುಖಾಂತರವಾಗಿ ನಮ್ಮೊಂದಿಗೆ ಇವತ್ತು ದೇವರ ವಾಕ್ಯವನ್ನು ನಾವು ಕೇಳಿದಿಂದ ಒಂದೊಂದು ವಾಕ್ಯವು ದೇವರೇ ನಾವು ನಡೆಯುವಂತೆ ಹೆಮ್ಮೆ ಇಲ್ಲದೆ ನಾವು ತಗ್ಗಿಸಿ ನಮ್ಮ ಜೀವನ ಪೂರ್ತಿಯಾಗಿಯೂ ತಗ್ಗಿಸಿ ನಡೆಯುವಂತೆ ನಮಗೆ ಕೃಪೆ ನೀಡಪ್ಪ. ನಿನ್ನ ನಾಮ ಮಹಿಮೆ ಪಡೀಲಿ. ದಾನಿಯೇಲ್ ಕೂಡ ಎಷ್ಟೋ ಕಾರ್ಯಗಳಲ್ಲಿ ತಾನು ತಗ್ಗಿಸಿ
ದೇವರ ಒಂದು ಸೇವೆಯಲ್ಲಿ ಆತನ ನಿಜಸ್ಥನಾಗಿ ಇದ್ವಿ ಮುಂದುವರಿದಕ್ಕಾಗಿ ದೇವರೇ ನಾವು ಆ ರೀತಿಯಲ್ಲಿ ನಮ್ಮನ್ನ ನಡೆಸಬೇಕಾಗಿ ಕೇಳ್ತೀವಪ್ಪ. ಕೇಳಿದಂತ ಒಬ್ಬೊಬ್ಬರನ್ನು ಕೂಡ ಆ ರೀತಿಯಲ್ಲಿ ಆಶೀರ್ವದಿಸಿ, ವಿಶೇಷವಾಗಿ ಮಾತಾಡಿದ ಸಹೋದರನು ಕೂಡ ದೇವರ ಸಂದೇಶವನ್ನು ಅನೇಕ ಜಾಗದಲ್ಲಿ ಕೂಡ ದೇವರ ಸಂದೇಶವನ್ನು ನೀಡುವಂತೆ ಅವರನ್ನು ಕುಟುಂಬವನ್ನು ಆಶೀರ್ವದಿಸಿ ನಿನ್ನ ನಾಮ ಮಹಿಮೆ ಪಡಲಿ. ನಮ್ಮನ್ನ ಬಲಪಡಿಸಿ ಯೇಸು ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ಪರಲೋಕ ತಂದೆಯೇ. ಥ್ಯಾಂಕ್ ಯು ಬ್ರದರ್. ಎಲ್ರಿಗೂ ನಮಸ್ತೆ. ನಮಸ್ತೆ ಗುಡ್ ನೈಟ್. ನಮಸ್ತೆ ಎಲ್ಲ ನಮಸ್ತೆ. ನಮಸ್ತೆ.